ಆಗ ಒಂದು ದೊಡ್ಡ ಭೂತ, ಆಗಿನ ಒಂದು ಪರಿಸ್ಥಿತಿ ಒಳಗ ಭೂತಗಳಿತ್ತು. ಆ ಭೂತಗಳು ಹೋಗಿ ದೆವ್ವಗಳಾಗ್ಯಾವ. ಅಂದ್ರೆ ಆಗಿನ ಒಂದು ಸೂರ್ಯ ಇವಾಗ ಹೋದರೆ ಆಗಿನ ವಾತಾವರಣನು ಇವಾಗ ಐತೆ. ಆಕಾಶ, ವಾಯು, ಅಗ್ನಿ, ಅಪ್ಪಪೃಥ್ವಿ ಅವಾಗೂ ಇದ್ದವು, ಇವಾಗೂ ಅದೇವ. ಆದರೆ ವಾತಾವರಣ ಪ್ರಕೃತಿ ಚೇಂಜ್ ಆಗಿದೆ. ಆದರೆ ಆಗಿನ ಒಂದು ಪರಿಸ್ಥಿತಿಗಳ ಶರಣರು ಮಹತ್ವರಿರ್ತಕ್ಕಂಥ ಸಂದರ್ಭದಲ್ಲಿ ಭೂತಗಳಿದ್ದವು. ಈಗ ಅವು ದೆವ್ವಗಳಾಗ್ಯಾವ. ದೆವ್ವಗಳು ಹೆಂಗಾದವಪ್ಪ? ಭೂಮಿಯ ಮೇಲೆ ಪರಮಾತ್ಮನು ಕೊಟ್ಟಂತ ಆವಿಷ್ಯನ್ನು ಸವಿಲಾರದೆ, ಆವಿಷ್ಯನ್ನ ಪರಿಮಿತಿಯನ್ನು ಮೀರಿಕೊಂಡು ಏನು ನಾವು ಸಾಯ್ತಿದ್ದೀವಲ್ಲ, ಇವು ದೆವ್ವಗಳಾಗ್ತವೆ. ಯಾವ್ದಾದ್ರು ಉರ್ಲಂಕಡಿ ಸಾಯ್ತಕ್ಕಂಥವ್ರು, ಬಾವಿಗೆ ಕಾಲಕ್ಕೆ ಬೀಳ್ತಕ್ಕಂಥವ್ರು, ಮೈ ಸುಟ್ಕೊಂಡು ಸಾಯ್ತಕ್ಕಂಥವ್ರು ಎಲ್ಲ ಏನು ಮಾಡ್ಕೊಂತಿದ್ರ ಕೃತ್ಯಗಳು, ಆ ಕೃತ್ಯಗಳೇ ಭೂತಗಳ ದೆವ್ವಗಳಾಗಿ ತಿರುಗುತ್ತಿರ್ತಾವು. ವರ್ತಮಾನ ಕಾಲದೊಳಗನೆ ಇವೆಲ್ಲ ನಡೀತಿದ್ದೇವೆ. ಅದೇ ರೀತಿಯಾಗಿ ಅವು ಗ್ರಹಾದಿಗಳಾಗಿ ತಿರುಗುತ್ತಿರ್ತವೆ. ರಾಹು ಕಾಲ, ಗುಳಿಕಾ ಕಾಲ, ಯಮಗಂಟ ಕಾಲ ಅಂತೇಳಿ 3 ಕಾಲಗಳಿರ್ತಾವಲ್ಲ. ಈ ರಾಹು ಕಾಲದ ಟೈಮಿನೊಳಗೆ ಅವು ಸೇರ್ಕೊಂತಾವ. ಮನುಷ್ಯನಿಗೆ ಸೇರ್ಕೊಂಡು ಅವನೇನು ವರ್ತನೆ ಮಾಡ್ತಿದ್ದೋ ಆ ವರ್ತನೆಗೆ ಅನುಗುಣವಾಗಿ ಇದು ಮಾಡಕತ್ತದ್ದು. ಅಸತ್ತು, ಕ್ಷಣ, ದುಃಖ, ಅನಿತ್ಯ, ಖಂಡಿತ. ಈ ಅಜ್ಞಾನದಿಂದ ಏನಾಗುತ್ತೆ? ಭೂತಗಳು ಈ ದೆವ್ವಗಳಾಗಿ ಬರ್ತವೆ. ಸತ್ತು ಚಿತ್ತಾನಂದ ನಿತ್ಯ ಪರಿಪೂರ್ಣನಾಗಿರ್ತಕ್ಕಂಥ ಒಂದು ವ್ಯಕ್ತಿಗೆ ತನ್ನ ಆನಂದದೊಳಗೆ ತಾನಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮೈ ಮೇಲೆ ಪರವಶಿಸಿದಾಗ ಆಗ್ತದೆ. ಒಂದು ದೇವಸ್ಥಾನದೊಳಗ ಯಾವುದೇ ದೇವರಾಗಲಿ, ಒಂದು ಡೊಳ್ಳಿನ ವಾದ್ಯದೊಳಗಾಗಲಿ, ಯಾವುದೋ ಇರ್ತಕ್ಕಂಥ ಒಂದು ದೇವರ ಸಂಭ್ರಮದಲ್ಲಿ ಅದರ ಆಕರ್ಷಣ ಬಲದಿಂದ ಮೈಯೊಳಗ ದೇವರನ್ನು ಉತ್ಪತ್ತಿ ಆಗುತ್ತೆ. ಈ ಅಸತ್ತು, ಜಲ, ದುಃಖ, ಅನಿತ್ಯ, ಖಂಡಿತದ ಈ ಮಾಯಾ ಲಕ್ಷಣದಿಂದ ದೆವ್ವನು ಉತ್ಪತ್ತಿ ಆಗುತ್ತೆ. ಅದೇ ರೀತಿಯಾಗಿ ಇಂತಹ ಒಂದು ಭೂಮಿಯ ಮೇಲೆ ಬದುಕಲಾರದ ಕಂಡ ಜೀವಿಗಳಂದ್ರೆ ಇಂಥ ಕೃತ್ಯಗಳನ್ನು ಮಾಡತಕ್ಕಂಥವರೇ ಭೂಮಿಯ ಮೇಲೆ ಬದುಕಲಾರದ ಕಂಡ ಜೀವಿಗಳು. ಅದೇ ರೀತಿಯಾಗಿ ಆ ಪರಮಾತ್ಮನು ನಮಗೆ ಎಷ್ಟು ಕೊಟ್ಟಿರ್ತಾನೋ ಆವಿಷ್ಟು ಅಷ್ಟು ಆ ಒಂದು ಸಾವು ಬರೋದನ್ನ, ಯಾವಾಗ ಶರೀರದಲ್ಲಿ ಜೀವಾತ್ಮರು ಬಂದರೂ ಸಾವು ಯಾವಾಗಲೂ ಬೆನ್ನಿನಿಂದನೇ ಇರುತ್ತೆ. ಸಂಪ್ರಂಪಾತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷಿತಿ ಡುಕ್ರು ಕರುಣೆ. ಕಾಲಕ್ಕ ಕರುಣೆ ಇಲ್ಲ. ಯಾವಾಗ ಬರ್ತದೆ ಮೃತ್ಯು ಎಂಬುದು ಮನುಷ್ಯನಿಗೆ ಗೊತ್ತಿಲ್ಲ. ಆದರೆ ಆ ಮೃತ್ಯು ನಾವು ತಂದ್ಕೋಬಾರ್ದಾಗಲೇ ತಾನಾಗೆ ಬರಬೇಕು. ಅದನ್ನೇನಂದ್ರೆ ಶರಣರ ಮರಣೆಗೆ ಮಹಾನವಮಿ ಅಂತ. ಶರಣರ ಬರಮಾಡಿಕೊಳ್ತಾರೆ, ಅದನ್ನು ತಂದುಕೊಳ್ಳೋದಿಲ್ಲ ಅವರು. ಆದರೆ ಮನುಷ್ಯ ಅದನ್ನ ತಂದುಕೊಳ್ತಾರೆ. ಅದೇ ರೀತಿಯಾಗಿ ಶರಣರಿಗೆ ಮನುಷ್ಯರಿಗೆ ಸ್ವಲ್ಪ ತೇಡ ಇರೋದು. ತಿಳಿಲಾರ್ದ ದನಗಳು ನಾವು, ತಿಳಿದು ದನಗಳು ಅವರು. ಅಂದ್ರೆ ಮನುಷ್ಯ ಬಿಟ್ಟಿರ್ತಾನೆ ದನನ, ಅದು ಯಾವಾಗ ಕಟ್ಟೆ ಹಾಕ್ತಾರೋ ಅಂತೇಳಿ ಆ ಒಂದು ಮೇವನ್ನ ಮೇಯ್ದು ಕಟ್ಟೆ ಹಾಕಿದಾಗ ಹೆಂಗ ನಮಲಾಗ್ತೋ ಅದೇ ಪ್ರಕಾರವಾಗಿ ಆ ಯಾವ ಇರ್ತಕ್ಕಂಥ ಜ್ಞಾನಾಮೃತವನ್ನು ಸವಿದಿರ್ತಕ್ಕಂಥ ವ್ಯಕ್ತಿ ಆ ಒಂದು ಲೀಲೆಗಳನ್ನ, ಆ ಒಂದಿರ್ತಕ್ಕಂಥ ಆಧ್ಯಾತ್ಮದ ವಿಚಾರವನ್ನ ದಿನನಿತ್ಯವಾಗಿ ನಮಲಾಕಬೇಕು. ತಿಳ್ಕೊಂಡಂಥ ವಿಷಯಗಳನ್ನ ಪ್ರತಿಪಾದನೆ ಮಾಡಿಕೊಳ್ಬೇಕು. ಈ ಒಂದು ಹೇಳ್ತಕ್ಕಂಥ ಆಧ್ಯಾತ್ಮದ ವಿಚಾರ ಸರಿಯಾಗಿ ತಪ್ಪಂತಕ್ಕಂಥ ಆಲೋಚನೆ ಮಾಡಬೇಕು. ಇದಕ್ಕೆ ಆಧ್ಯಾತ್ಮದ ಅನುಭವ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಆ ಒಂದು ಮಹಾತ್ಮರ ನಿಂದೆ ಮಾಡಿದಂಥ ಫಲ. ದೊಡ್ಡ ದೊಡ್ಡ ಶರಣರೆಂಬುದನ್ನ ಜಯಕಾರದಿಂದ ಏನು ಮಾತಾಡ್ತಾರಲ್ಲ, ಅವ್ರು ಏನಾಗ್ತಾರಪ್ಪ? ಭೂತದ ಜನ್ಮಕ್ಕೆ ಬರ್ತಾರೆ. ಆ ಭೂತದ ಜನ್ಮಕ್ಕೆ ಬಂದಾಗ ಆ ಒಂದು ರಾಜಲಿಂಗೇಶ್ವರನ, ತರಿಬೇಳ ಲಿಂಗೇಶ್ವರನನ್ನ ಆಗ ಹೇಳಿದ, ನೀನು ಈ ಭೂತ ಜನ್ಮದಿಂದ ಬಿಡುಗಡೆ ಆಗಬೇಕಾದ್ರೆ, ಈ ಭೂತದ ಜನ್ಮದಿಂದ ನೀನು ನಿವೃತ್ತಿಯಾಗಿ ಮಾನವ ಶರೀರಕ್ಕೆ ಹೋಗಬೇಕಾದ್ರೆ ಒಂದು ಉಪಾಯ ಐತಿ. ಏನು ಹೇಳ್ಬೇಕು ಲಿಂಗೇಶ ಅಂತ ಹೇಳಿ ಭೂತ ಕೇಳಿದಾಗ, ಇಲ್ಲಿ ಗುಳ್ಳೆದಿಂದ ಏನು ಎಲ್ಲಾರ್ತಿಯ ಶೇಷಾವ ನೀವು ದರ್ಶನಾರ್ಥ ಹೋಗ್ತಾರೋ, ಇಲ್ಲಿ ಮಾವಿನ ಮರವಾಗಿ ನೀರು 10 ಮಂದಿ ನೆರಳು ಕೊಟ್ರೆ ಅವರು ಶಿವ 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 ಅಂತ ಏನು ಬಂದು ಕುಂದಿರ್ತಾರ ಆ ಸ್ಥಳದೊಳಗ ಆ ಶಿವನಾಮ ಶಬ್ದ ಕೇಳಿ ಭೂತದ ಜನ್ಮ ಬಿಡುಗಡೆಯಾಗಿ
ನರಜನ್ಮಕ್ಕೆ ಪ್ರಾಪ್ತಿಯಾಗಿ ಆಗ ನಿನಗ ಆ ನರಮ ಜನ್ಮದೊಳಗ ಮತ್ತೆ ನೀನು ಅದನ್ನ ಅನುಭವ ಮಾಡಬೇಕು. ಶರಣರನ್ನ ಹೀಯಾಳಿಸಬಾರದು. ಆ ಶರಣರನ್ನ ಕಂಡಪ್ಪ ಅಂದ್ರೆ ನಮ್ರತ ಭಾವನೆ ಇರಬೇಕಂತೇಳಿ ಲಿಂಗೇಶನು ಆ ಭೂತಕ್ಕೆಲ್ಲ ಹೇಳಿದಾಗ ನಾನು ಮಾಮರ ಆಗುವುದು ಯಾವ ರೀತಿ, ಹಾಗೆ ಎರಡು ಕೈಗಳನ್ನು ಎತ್ತು ಅಂತ ಹೇಳಿದ ಭೂತ ಹೆಚ್ಚಿತು. ಆ ಒಂದು ಭೂತದ ತೆರೆ ಮೇಲೆ ಯಾವಾಗ ಬೆತ್ತವನ್ನಿಟ್ಟ ತಕ್ಷಣದಲ್ಲಿ ಮಾಮರಾಗತಕ್ಕಂಥದ್ದಾಯ್ತು. ಸಾಂಬ ಜೈ ನಮ ಪಾರ್ವತಿ ಇಂದ ಒಂದು ಭೂತದ ಜನ್ಮ ಬಿಡುಗಡೆಯಾಗಿ ಆ ಶಿವನ ಶಬ್ದ ಕೇಳಿ ನಿನ್ನ ಜನ್ಮ ಮುಂದಿನ ನರಜನ್ಮಕ್ಕೆ ಬಂದು ಪಾವನ ಮಾಡಿತು ಅಂತೇಳಿ ಲಿಂಗೇಶ ಆ ಒಂದು ಭೂತಕ್ಕ ಆಶೀರ್ವಾದ ಮಾಡಿದ. ಅದು ಮಾವಿನ ಮರ ಆಗತಕ್ಕಂಥದ್ದಾಯಿತು. ಆಗ ಇದೇ ರೀತಿಯಾಗಿ ತಾನು ನಿತ್ಯವಾಗಿ ದನಗಳನ್ನ ಏನು ಮೇಯಿಸ್ಲಿಕ್ಕೆ ಹೋದ್ರು ಕುರಿ ಕಾಯ್ತಕ್ಕಂಥ ಮಕ್ಕಳು ಬಹಳ ಆನಂದ. ಯಾವಾಗ ಇಂಥ ದನಗಳು ಬಿಟ್ಟಂದ್ರೆ ಕುರಿಗಳು ಎಬ್ಬಿಸಿಬಿಡ್ತಿದ್ದು ಹುಡುಗರು. ತಾತ ಬಿಟ್ಟ ಬರೀ ಹೋಗೋಣ ಅಂತೇಳಿ ಆತರ ಒಂದು ಅನುಭವಗಳನ್ನು ತಿಳಿಸುತ್ತ ಅಡವಿಯೊಳಗೆ ಮಕ್ಕಳಿಗೆ ಸುಮ್ಮನೆ ಕುದುರದ ಸಮಯನೂ ವೇಸ್ಟ್ ಮಾಡ್ತಿದ್ದಲ್ಲ ತಾತ. ಸಮಯ ಪ್ರಾಜ್ಞನಾಗಿ ನಡೀತಿದ್ದ, ಎಲ್ಲರೂ ಅನುಭವ ಕೊಡ್ತಿದ್ದ. ಆ ಮಕ್ಕಳಿಗೆ ಆ ಕಥೆಗಳು ಅವೆಲ್ಲ ಹೇಳಿ ಬಹಳ ಆನಂದ ಆಗ್ತಿತ್ತು. ಅಂತಹ ಸಂದರ್ಭದೊಳಗ ಒಂದು ಬಲಿಷ್ಠವಾದ ಕುರಿ ಒಂದು ಹುಡುಗನ ಕುರಿ ಸತ್ತು ಹೋಗುತ್ತೆ. ಆ ಲೀಲೆ ಏನಂಬುದನ್ನು ನೋಡಿ ತಿಳಿದುಕೊಳ್ಳೋಣ. ಒಂದು ದಿನದಲ್ಲೋರ್ವ ಬಾಲಕನಂದು ಸತ್ತಿಘಾತ್ ಕುರಿಯನ್ನೊಯ್ಯುವುದೆಂದು ನೋಡುತ್ತೇ ಮೊರಗಿಕೊಳ್ಳಲ್ಲಿ ಹೊಡೆದನಾಗದಕ್ಕೆ ಹೊಂದಿ ಪ್ರಾಣವ ಕೆಳಗೆ ಜಿಗಿಯುತ್ತೇ ನಿಂದುದಾಗಳತಿ ನಿಂದುದಾಗಳೇ ತಿಳಿದು ನೋಡುತ್ತೆ ವಂದಿಸಿದನಾಗಾದೆ ಲಿಂಗಗೆ ಬಾಲನಾಕ್ಷಣದಿ ಬಾಲನಾಕ್ಷಣದಿ ಜೈ ನಮ ಪಾರ್ವತಿ ಬಜರ ಮಹಾ. ಹಾಗೇನಾಯ್ತು, ಸ್ವಲ್ಪ ಹಿಂಡಿತ್ತು ಆ ಹುಡುಗಂದು ಬಲಿಷ್ಠವಾದ ಕುರಿ ಸತ್ತು ಹೋಗಿತ್ತು. ಇಲ್ಲಿ ಗಾಜಿಯವರ ಆಲಿಗಳು ಸಿಕ್ಕಂತ ತಾತ ಹೊರಗೆ ಬಂದಾಗ ಆ ಕುರಿನ ಹತ್ಕೊಂತ ಹೆಗಲ ಮೇಲೆ ಕೆಂಡು ಮರಿ ಕಡೆಗೆ ಬರ್ತಿತ್ತು. ಆ ಬರ ದೃಶ್ಯ ತಾತಕ್ಕೆ ತಾಗಿದ್ದು. ಎದಕ್ಕೆ ಹುಡುಗ ಹಳತ ಜನ ಕುರಿನ ಎದಕ್ಕೆ ಮೇಲೆ ಕೆಂಡನಂತೇಳಿ ಆ ಲಿಂಗೇಶನು ಆ ಹತ್ಕೊಂತ ಬರ್ತಕ್ಕಂಥ ಆ ಹುಡುಗ ಹತ್ರ ಹೋದ. ಏನಪ್ಪ ಏನಾಗೈತೆ ಕುರಿಗೆ? ಲಿಂಗೇಶ ನನ್ನ ಕುರಿ ಬಹಳ ಕಮ್ಮಿದ್ದು, ಆದ್ರೆ ಬಲಿಷ್ಠವಾದ ಕುರಿನೇ ಇವತ್ತು ಏನಾಗೈತೆ ಅನ್ನೋ ಸತ್ತು ಹೋಗ್ಬಿಟ್ಟಂತೆ ಹತ್ಕೊಂತ ಕುರಿನ ಪಾದದಡೆಗೆ ಹಾಕಿದ. ಆಗ ಸಂತೈಸಿದ, ಅಳಬೇಡಪ್ಪ, ಕರುಣೆ ಇರೋ ಜೀವರೋಳು ನೀತಿ ವಿಧನಾಗು. ಅದೇ ರೀತಿಯಾಗಿ ಕರುಣೆ ಅಂತಕ್ಕಂಥದ್ದು ಸಕಲ ಪ್ರಾಣಿಗಳಿಗೂ ಸಹಿತವಾಗಿ ದಯಾತ್ವವನ್ನು ತೋರಿಸಿದ್ದ ತಾತ. ಅಂತ ಸಂದರ್ಭದಲ್ಲಿ ಲಿಂಗೇಶ್ ಏನು ಮಾಡಿದ, ಅಳಬೇಡ ಅಂತೇಳಿ ಸಂತೈಸಿ ಮಗುವನ್ನ ಆ ಕರದಲ್ಲಿರ್ತಕ್ಕಂಥ ಬೆತ್ತದಿಂದ ಡುಪ್ಪಕ್ಕೆ ಬಡದಾಗ ಸತ್ತು ಹೋದ ಕುರಿ ಎದ್ದು ಹಿಂಡನ್ನ ಸೇರ್ತಕ್ಕಂಥದ್ದಾಯ್ತು. ಸಾಂಬ ಜೈ ನಮ ಪಾರ್ವತಿ ಭಜರ ಮಹಾದೇವ. ಸತ್ತು ಹೋದ ಕುರಿಗೆ ಪ್ರಾಣದಾನ ಮಾಡಿದ ನಮ್ಮ ತಾತ ಎಂಬುದು ಎಲ್ಲ ಕುರಿ ಕಾಯ್ತಕ್ಕಂಥ ಮಕ್ಕಳಿಗೆ ಬಹಳ ಆನಂದ ಆಯಿತು. ಅದೇ ರೀತಿಯಾಗಿ ವೇದಾವತಿ ನದಿಗೆ ಸ್ನಾನಾರ್ಥವಾಗಿ ಹೋಗಬೇಕಾದ್ರೆ ಅಲ್ಲಿ ಒಂದು ಲೀಲೆ ನಡೀತಿದೆ. ಆ ಲೀಲೆ ಎಂಬುದನ್ನು ತಿಳಿದುಕೊಳ್ಳ. ಇದನದೇತ ಕೊಂದೇ ಎನ್ನುತ್ತೀರಿ ಬದುಕುತ್ತಾಗಳೇ ಮರಿಗೆ ಮೊಲೆಯೋ ಮುದದಲುಣಿಸಲ್ ಮುದದಲುಣಿಸಲ್ಲೋಡರ್ಚಿತ ಮೋದವ ಪರದ ನರಿದು ಇದನರಿದವರ್ ನೋಡಿ ನುಡಿದಲ್ ಸದಮಲನೇನಿ ಸಾಯುವ ಮರಿಯ ಬದುಕಿಸುತ್ತನ್ಮಾತೆಯ ಮಾತೆಯ ಕಥೆಯನ್ನ ಬದುಕಿಸುತ್ತೆ ನೀನೊಲಿದರೆ ಕೊರಡು ಕೊರಗುವುದಯ್ಯ, ನೀನೊಲಿದರೆ ಬರಡು ಅಯ್ಯನಹುದಯ್ಯ. ನೀನು ಒಲಿದರೆ ಸಕಲ ವಿಷವು ಅಮೃತವಯ್ಯ, ನೀನೊಲಿದರೆ ಸಕಲ ಪಟಿ ಪದಾರ್ಥಗಳಿದರ ನಮ್ಮ ಕೂಡಲ ಸಂಗಮ ದೇವ.
ಅವನ ಕೃಪೆ ಇದ್ದಂದ್ರೆ ಒಣಗಿದ್ದು ಬರಲು ಸಿಗುತ್ತೆ, ಬರಲು ಬಂದದ್ದು ಐನಾ ಕೊಡುತ್ತೆ, ವಿಷನ ಅಮೃತ ಆಗತ್ತೆ. ಇಲ್ಲಿ ಏನಾಗೈತೆ, ಒಂದು ಕತ್ತೆ ಮರಿಗೆ ಜನ್ಮ ಕೊಟ್ಟೈತೆ, ತಾನು ಸತ್ತೋಗೈತೆ ತಾಯಿ. ಇಂಥವೆಲ್ಲ ತಾದ್ರ ಕಣ್ಣಿಗೆ ಬೀಳಂಗಿಲ್ಲ. ಅಷ್ಟ ಒಂದಿರ್ತಕ್ಕಂಥ ಸೃಷ್ಟಿಗೆ ವಿರುದ್ಧವಾಗಿ ನಡೆದಂಥ ಮಹಾತ್ಮ ಅಂತ ಸಂದರ್ಭದೊಳಗ ವೇದಾವತಿ ನದಿಗೆ ಸ್ನಾನಕ್ಕೆ ಹೋಗಿ ಬರ್ತದಾನೆ. ಆ ಮರಿನ ಈದಕ್ಕೆ ತಾನು ಪ್ರಾಣ ಬಿಟ್ಟೈತೆ. ಶಿವನೇ, ಏನು ನಿನ್ನ ಲೀಲೆ? ತಾಯಿಯಿಂದ ಕಸ್ಕೊಟ್ಟಿ ಮರಿಗೆ ಜನ್ಮ ಕೊಟ್ಟಿ, ಆದರೆ ಅದಕ್ಕೆ ಮಲೆ ಕೊಟ್ಟು ರಕ್ಷಣೆ ಮಾಡೋರು ಯಾರಿದ್ದಾರೆ ಅಂತೇಳಿ ಆಗ ಆ ಒಂದು ಕರದಲ್ಲಿರ್ತಕ್ಕಂಥ ಬೆತ್ತದಿಂದ ಸತ್ತು ಹೋದ ಕತ್ತೆಗೆ ಬಡಿತಕ್ಕಂಥವರಾದ ಎದ್ದು ಮರಿಗೆ ಮಲೆಯನ್ನು ಕೊಡ್ತಕ್ಕಂಥದ್ದಾಯ್ತು. ಸಾಂಬ ಜೈ ನಮ ಪಾರ್ವತಿ ಭಜರ ನಮಃ. ಪ್ರಕೃತಿಗೆ ಸೃಷ್ಟಿಗೆ ವಿರುದ್ಧವಾಗಿರ್ತಕ್ಕಂಥ ಶರಣರು. ಆದರೆ ಇಂಥ ಒಂದನ್ನ ಆ ಪವಾಡಗಳು ಸಾಕಷ್ಟು ಆಗಬೇಕಾದ್ರೆ ಸಹಿಸಲಾರದ ಬ್ರಾಹ್ಮಣರು ಅದೇ ಗ್ರಾಮದಲ್ಲಿ ನೆಲೆಸಿದ್ರು. ಆ ಬ್ರಾಹ್ಮಣರು ಬಹಳ ಒಂದಿರ್ತಕ್ಕಂಥ ವೇದ ಆಗಮ ಉಪನಿಷತ್ತುಗಳನ್ನು ಕಲಿತಂಥ ಒಬ್ಬ ಪಂಡಿತನನ್ನ ಬರಮಾಡಿಕೊಂಡರು. ಹೆಂಗನ ಮಾಡಿ ವಾದದೊಳಗೆ ಸೋಲಿಸಬೇಕು, ಇದನ್ನ ಸೋಲಿಸಿಬಿಟ್ರೆ ನಾವು ಏನಾದರೂ ಮಾಡಿ ಇದನ್ನು ಊರು ಬಿಡಿಸಕ್ ಬರ್ತಿಲ್ಲ, ನಮ್ಗೆ ಉಳಿಗಾಲ ಇಲ್ಲ ಅಂತೇಳಿ ಈ ಬ್ರಾಹ್ಮಣರು ಏನು ಮಾಡಿದ್ರು, ಆ ವೇದ ಆಗಮ ಉಪನಿಷತ್ತುಗಳನ್ನು ಕಲ್ತ್ಕೊಂಡಂತ ಪಂಡಿತನನ್ನ ಕರ ಕಳಿಸಿ ಹೆಂಗನ ಮಾಡಿ ಸೋಲಿಸ್ಬೇಕು ವಾದದೊಳಗ ಅಂತೇಳಿ ಆತಗ ರೊಕ್ಕದ್ದು ವ್ಯವಸ್ಥೆ ಮಾಡಿದ್ರು. ಆಗ ಗಾಜಿಯವ್ರ ಮನೆಗೆ ತೋರಿಸಿ ಅಲ್ಲಿರ್ತಾನೆ, ನೀನು ಹೋಗಿ ವಾದದೊಳಗ ಸೋಲಿಸು ಅಂತೇಳಿ ಕಳಿಸಿದಾಗ ಆ ಬ್ರಾಹ್ಮಣೋತ್ತಮ ಬಂದು ಲಿಂಗೇಶ್ವರ ಬಳಿಗೆ ಹೇಗೆ ಕೇಳ್ತಾನೆ ಎಂಬುದನ್ನು ತಿಳಿದುಕೊಳ್ಳೋಣ. ಗಾದಿಲಿಂಗನಯ ಗಾದಿಲಿಂಗನಾಯ ಸವ ಸೈರಿಸಲಾದ ಬ್ರಾಹ್ಮಣರ ಬರಾದಳ್ ಮೋದದಿಂದೂರಂ ಬಿಡಿಸಲ ಆಲೋಚಿಸುತ್ತೇ ಬಳಿಕ ಸ್ವಾದರದಿ ಪಂಡಿತನೋರ್ವನ ವಾದಿಸೈ ಲಿಂಗೇಶನ ಬಳಿಗೆ ಹೋದರು. ಒಲವ್ಯೂ ಕರೆದುಕೊಳ್ಳುತ್ತೆ ನೋಡುತ್ತಾ ಜನರು, ನೋಡುತ್ತಾ ಜನರು. ಹಾಗೇನಾಯ್ತು, ಬ್ರಾಹ್ಮಣೋತ್ತಮರನ್ನ ಕರ್ಕೊಂಡು ಬಂದು ಗಾದಿಯವರ ಮನೆಗೆ ಸೇರಿಸಿ, ಬನ್ನಿ ಸ್ವಾಮಿ, ಯಾರು ಯಾವ ಊರು ಬರ್ರಿ ಅಂತೇಳಿ ಬಹಳ ಹೃದಯ ಜೀವಿ ತಾತ. ಆಗ ಕುದುರಿಸ್ಕೊಂಡ, ಏನು ಬಂದಿರಿ, ಏನಿಲ್ಲ, ಶಾಸ್ತ್ರದ ಒಂದು ಮರ್ಮವನ್ನು ತಿಳ್ಕೊಳ್ಳೋಕ್ಕಾಗಿ ನಾನು ಬಂದೆ. ಆಗ ಏನಪ್ಪ ಶಾಸ್ತ್ರ? ಪರೋಕ್ಷ ಅಂದ್ರೆ ಏನು, ಅಪರೋಕ್ಷ ಅಂದ್ರೆ ಏನು? ಇದು ಶಾಸ್ತ್ರ. ಅಂದರೆ ಪರೋಕ್ಷ ಅಂತಕ್ಕಂಥದ್ದು ಇಂತಾನೆ ಅಂತಕ್ಕಂಥದ್ದು ಪರೋಕ್ಷ ಅಂತಾರೆ, ನಾನಿದ್ದೇನೆಂಬುದು ಅಪರೋಕ್ಷ ಅಂತಾರೆ. ದೇವರಿದ್ದಾನೆ ಪರೋಕ್ಷ, ದೇವರು ನಾನಿದ್ದೇನೆ ಅಪರೋಕ್ಷ. ಅದೇ ರೀತಿ ಅದರೊಳಗೆ ದೃಢ ಅದೃಢ, ಈ ರೀತಿಯಾಗಿರ್ತಕ್ಕಂಥ ತರ್ಜಮೆ ಮಾಡಿಕೊಂಡು ಶಾಸ್ತ್ರವನ್ನು ಪ್ರತಿಪಾದನೆ ಮಾಡ್ತಾ ಇರಬೇಕಾದ್ರೆ ಯಾವ ಇರ್ತಕ್ಕಂಥ ಅದ್ವೈತ ಶಾಸ್ತ್ರ, ದ್ವೈತ ಅಂದ್ರೇನು, ಅದ್ವೈತ ಅಂದ್ರೇನು, ಎರಡರಿಂದ ಕೂಡಿಕೊಂಡದ್ದು ದ್ವೈತ, ಎರಡು ಇಲ್ಲದ್ದು ಅದ್ವೈತ. ಬಳಸಿದರು ಅದ್ವೈತವನ್ನು ಭಾಷ್ಯದಲ್ಲಿ, ನಿನ್ನೊಳಗೆ ಏಕೋ ಭಾವನೆ ಒಡಗೂಡು ತಿಳಿದು ಸಮಯ ನಿಷ್ಠೆ ವೇದಗಳಾಗದರಿಂದ ಸರ್ವ ಶ್ರೀ ಗುರುವಚನ ಉಪದೇಶವನ್ನು ಆಲಿಸಿ ದಾಗಳಹುದು ನರರಿಗೆ ಮುಕ್ತಿ. ಅದೇ ರೀತಿಯಾಗಿ ಇಂಥ ಒಂದು ವಿಚಾರವನ್ನೆಲ್ಲ ತಿಳ್ಕೊಂಡಾಗ ಆ ಒಂದು ಅಪರೋಕ್ಷ ಜ್ಞಾನ ಎಲ್ಲ ಒಂದು ಪ್ರತಿಪಾದನೆ ಮಾಡಿಕೊಂಡ್ರು. ಧನ್ಯನಾದ ಗುರು ಲಿಂಗೇಶ, ನಿನ್ನ ಅಮೃತ ವಾಣಿಯಿಂದ ಕೇಳಿ ನಾನು ಪುನೀತನಾದನಪ್ಪ. ಈ ರೀತಿಯಾಗಿರ್ತಕ್ಕಂಥ ಅದ್ವೈತ ಶಾಸ್ತ್ರ ಪ್ರತಿಪಾದನೆ ಮಾಡಿದಿ, ನಾನು ಬರ್ತೀನಪ್ಪ ಅಂತೇಳಿ ಎರಡು ಕೈಗಳನ್ನು ಜೋಡಿಸಿದ ಬ್ರಾಹ್ಮಣ. ಆಯ್ತು ಸ್ವಾಮಿ, ಹೋಗಿ ಬರ್ರಿ ಅಂತೇಳಿ ಎಂಬಲ್ಲಿ ವಿಮಲತರ ವೀರೇಶ ಪುಣ್ಯಾಶ್ರಮ ಗದಗಿನ ನಗರದೊಳಗೆ ಬರೀತಕ್ಕಂಥ ಅಮಿತ ಪಂಚಾಕ್ಷರಿ ಗುರುವರ ಗತಿಗೆ ಆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪುಟ್ಟರಾಜ ಗವಾಯಿ ವಿಮಲತರವಾಗಿರ್ತಕ್ಕಂಥ ಗೋಳಿದ ಗಾದಕ್ಕೆ ಪದಾರ್ಥರವರ ಸಮಪುರಾಣದ 4ನೇ ಸಂಧಿ ಕವಿಗಳ ಮಂಗಲ ಕೋರ್ತಿದ್ದಾರೆ. ಗವಾಯಿಗಳ ಪದಾರ್ಥದ ನಂತರ ಮತ್ತು ಪುರಾಣ ಬಗ್ಗೆ ಬರ್ತಕ್ಕಂಥ ರಾವಾಡ. ಸಂಭಜೈ ನಮ ಪಾರ್ವತಿ ಶಿವಹರ
ಮಹಾದೇವ ಶ್ರೀ ಶರಣಗಾಲಿಂಗೇಶ್ವರ ಮಹಾರಾಜ ಕೀ ಧರೆಗಿಳಿದು ಬಂದ ಶುಭ ಹರಕೆ ತಂದ ಗಾದಿಯವರ ಮನೆಗೆ ತ ಬಂದ ಗುಳ್ಳೆದ ಪುರವ ಸುಕ್ಷೇತ್ರ ಮಾಡಿದ ಶಿವಶರಣ ಶ್ರೀಗಾದಿ ಲಿಂಗೇಶ್ವರ ಧರೆಗಿಳಿದು ಬಂದ ಶುಭ ಹರಕೆ ತಂದ ಧರೆಗಿಳಿದು ಬಂದ ಶುಭ ಹರಕೆ ತಂದ ಗಾದಿಯವರ ಮನೆಗೆ ತ ಬಂದ ಗಾದಿಯವರ ಮನೆಗೆ ತ ಬಂದ ಗುಳೆದ ಪುರವ ಸುಕ್ಷೇತ್ರ ಮಾಡಿದ ಗುಳೆದ ಪುರವ ಸುಕ್ಷೇತ್ರ ಮಾಡಿದ ಶ್ರೀ ಶರಣಗಾದಿ ಲಿಂಗೇಶ್ವರ ಶ್ರೀ ಶರಣ ಶ್ರೀಗಾದಿ ಲಿಂಗೇಶ್ವರ ಧರೆಗಿಳಿದು ಬಂದ ಶುಭ ಹರಕೆ ತಂದ ಜ್ಞಾನದ ಜ್ಯೋತಿಯ ಬೆಳಗಲು ಬಂದ ಜ್ಞಾನದ ಜ್ಯೋತಿ ಬೆಳಗಲು ಬಂದ ಅಜ್ಞಾನದ ಕತ್ತಲೆ ಕಳೆಯಲು ಬಂದ ಅಜ್ಞಾನದ ಕತ್ತಲೆ ಕಳೆಯಲು ಬಂದ ಸುಜ್ಞಾನ ಮೂರ್ತಿಯಾಗಿ ಜಗದಲ್ಲಿ ನಿಂದ ಸುಜ್ಞಾನ ಮೂರ್ತಿಯಾಗಿ ಜಗದಲ್ಲಿ ನಿಂದ ಪ್ರಜ್ಞಾವಂತರಿಗೆ 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 ಪರಮಾತ್ಮ ಬಂದ ಧರೆಗಿಳಿದು ಬಂದ ಧರೆಗಿಳಿದು ಬಂದ ಶುಭ ಹರಕೆ ತಂದ ಭಾಗ್ಯದ ನಿಧಿಯಾಗಿ ಭಕ್ತರ ಕಾಯ್ದ ಭಾಗ್ಯದ ನಿಧಿಯಾಗಿ ಭಕ್ತರ ಕಾಯ್ದ ಭವರೋಗ ವೈದ್ಯನಾಗಿ ಭವತಾಪ ಕಳೆದ ಭವರೋಗ ವೈದ್ಯನಾಗಿ ಭವತಾಪ ಕಳೆದ ಭುವಿಗವತರಿಸಿದ ಭುವಿಗವತರಿಸಿದ ಮಳ್ಳಿ ಹೊಸಗೇರಿಯಲ್ಲಿ ಭುವಿಗವತರಿಸಿದ ಹಳ್ಳಿ ಹೊಸಗೇರಿಯಲ್ಲಿ ಭಾವಿಕ ಜನರಿಗೆ ಭಗವಂತ ಬಂದ ಭಾವಿಕ ಜನರಿಗೆ ಭಗವಂತ ಬಂದ ಧರೆಗಿಳಿದು ಬಂದ ಧರೆಗಿಳಿದು ಬಂದ ಶುಭ ಹರಕೆ ತಂದ ಪಾವನ ಚರಿತನಾಗಿ ಪುಣ್ಯ ಪುರುಷ ಬಂದ ಪಾವನ ಚರಿತನಾಗಿ ಪುಣ್ಯ ಪುರುಷ ಬಂದ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂಬಾದೇವಿಯ ವರವನ್ನು
ಧರೆಗಿಳಿದು ಬಂದ ಧರೆಗಿಳಿದು ಬಂದ ಶುಭ ಹರಕೆ ತಂದ ಗಾದಿಯವರ ಮನೆಗೆ ತ ಬಂದ ಗಾದಿಯವರ ಮನೆಗೆ ತ ಬಂದ ಉಳಿದ ಪುರವ ಸುಕ್ಷೇತ್ರ ಮಾಡಿದ ಉಳಿದ ಪುರವ ಸುಕ್ಷೇತ್ರ ಮಾಡಿದ ಶ್ರೀ ಶರಣ ಗಾದಿ ಲಿಂಗೇಶ್ವರ ಶ್ರೀ ಶರಣ ಗಾದಿ ಲಿಂಗೇಶ್ವರ ಹರಗಿಳಿದು ಬಂದ ಶುಭ ಹರಕೆ ತಂದ ಶ್ರೀ ಗಾದಿಲಿಂಗೇಶ್ವರ ಗಾದಿಲಿಂಗ ಪ್ರತಾಪ ಗಾದಿಲಿಂಗೇಶ್ವರ ಗಾದಿಲಿಂಗ ಪ್ರತಾಪ ಶರಣ ಗಾದಿಲಿಂಗೇಶ್ವರ ಶರಣ ಗಾದಿಲಿಂಗೇಶ್ವರ ಸಾಂಪ್ರದಾಯನ ಪಾರ್ವತಿ ಪರಶಿವರ ಮಹಾದೇವ್ ಶ್ರೀ ಶರಣ ಗಾದಿಲಿಂಗೇಶ್ವರ ಮಹಾರಾಜ ಕೀ ಶ್ರೀ ಗುರುವರನ ನೆನೆದು ಮುದದಿಂದಾಗಳು ಬಳೆಗೈಡಿದ ಜನಕ್ಕೆ ರಾಗದಿ ಬೇಡಿದುದ ನೀಯುತೆ ಗುಳ್ಳ ಗ್ರಾಮಗಳು ನಾಗಭೂಷಣ ನಿವನೆಂದ ಎಂದಾಗಲೋಗರೋ ಖ್ಯಾತಿಯ ಪಡೆಯುತ್ತಂ ವಾಗತೀತಂ ಲಿಂಗ ನಿರ್ಧಗಾದಿಯವರ ಮನೆಯೊಳು ಗಾದಿಯವರ ಮನೆಯೊಳು ಗಾದಿಯವರ ಮನೆಯೊಳು ಜೈ ನಮಃ ಪಾರ್ವತಿ ಭಜರ ನಮಃ. ಆಗ ಉಳಿದ ಕ್ಷೇತ್ರದೊಳಗ ಯಾರ್ಯಾರು ಎಷ್ಟೆಷ್ಟು ಇಷ್ಟಾರ್ಥಗಳನ್ನ ಕೇಳ್ತಿದ್ರೋ ಆ ಈಡೇರಿಸ್ತಿದ್ದ ತಾತ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ 4 ಮಂದಿ ಶರಣರ ಆಗಮನ ಆಯಿತು. ಅದಕ್ಕೆ ನಮ್ಮ ಮೊದಲು ಲಿಂಗಮ್ಮಗೆ ಹೇಳಿದೆ, ಅಮ್ಮ ನಾಳೆ ದಿನ 4 ಶರಣ ಆಗಮನ ಇದೆ ನಮ್ಮ ಗುಳಿದ ಕ್ಷೇತ್ರಕ್ಕ. ಅವರ ಆತಿಥ್ಯ ಸತ್ಕಾರಕ್ಕಾಗಿ ಪಂಚಪಕ್ವನಾದಿಗಳ ಸಿದ್ಧತೆ ಮಾಡಬೇಕು. ವೇದವಾಕ್ಯ ಲಿಂಗಮ್ಮಗ ಆಯ್ತಪ್ಪ ಲಿಂಗೇಶ ಅಂತೇಳಿ ಮನೆಯೆಲ್ಲ ಸ್ವಚ್ಛ ಮಾಡಿ ಆಗ ಆ ಪಂಚಪಕ್ವನಾದಿಗಳೆಲ್ಲ ಸಿದ್ಧತೆ ಮಾಡಿದಾಗ 4 ಶರಣರ ಆಗಮನ ಆಗತ್ತೆ. ಆ 4 ಶರಣರು ಬಂದು ಆ ಲಿಂಗೇಶನ ಬಳಿಯಲ್ಲಿ ಏನು ಕೇಳ್ತಾರೆ ಎಂಬುದನ್ನು ಆ ನುಡಿಯಲ್ಲಿ ತಿಳಿದುಕೊಳ್ಳೋಣ. ಗಾದಿಲಿಂಗೇಶ್ವರನ ಜಸಮೋದದಿಂದ ತಿಳಿಯುತ್ತೇ ಬಂದರು ಬೇದರಗಿತನ ಶಿವನ ನೆನೆಯುತ್ತೇ ಮೂವರು ಆ ಊರಿಗೆ ವೇದನುತ ಶರಣರ ಪೆಸಗಳಿಂದಾತ ಆದರದಿ ಪೇವೆ ತಿಳಿಯುವುದವನಾದಿಲಿಂಗಂ ಆದಿಲಿಂಗಂ ಸೋಮಲಿಂಗಂ ಭೀಮಲಿಂಗಂ ಭೀಮಲಿಂಗನಿವರಿವರು ನಾನದೇ ಬಲ್ಲೆ ಶತಸ್ಥಲವನಾನಿತರೆ ನಿಮ್ಮಂತಹ ಮಹಾನುಭಾವಿಗಳ ವದನದಿಂದರಿದನತ ಒಪ್ಪಿಸುವೆ ಜ್ಞಾನ ನಿಧಿಗಳೇ ಸ್ಥಳನಾಮಕ
ಮಾನೋಹ ತತ್ವಂ ಮೊದಲಿನದ ಧೀನವಾದ ಅದಲಿಂಗಂ ಅದರಿಂದಂಗ ಅದರೊಳಗೆ ಈ ರೀತಿಯಾಗಿ ಎಲ್ಲ ಒಂದು ಪ್ರಸಾದವನ್ನು ಸಿದ್ಧತೆ ಮಾಡಿದಳು. ಆಗ ಆ ಒಂದು ಪ್ರಸಾದವನ್ನೆಲ್ಲ ಸಿದ್ಧತೆ ಮಾಡಿದ ಸಂದರ್ಭದಲ್ಲಿ 4 ಶರಣರ ಆಗಮನ ಆಯಿತು. ನಾಗಲಿಂಗ, ಸೋಮಲಿಂಗ, ಭೀಮಲಿಂಗ, ರಾಮಲಿಂಗ, ಇವರು 4 ಶರಣರು ಆ ಒಂದು ಲಿಂಗೇಶನ ಬಳಿಗೆ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಲಿಂಗಮ್ಮ ಆ ಒಂದಿರ್ತಕ್ಕಂಥ ನೀರು ಕೊಟ್ಟು ವಸ್ತ್ರ ಕೊಟ್ಟಲು. ಅವರಿಗೆ ದೇವ್ರ ಮನೆಗೆ ಎಲ್ಲ ಒಂದು ಪೂಜೆ ಸಿದ್ಧತೆ ಮಾಡಿ ಮಹಾಪ್ರಸಾದವನ್ನು ಇಟ್ಟು, ಯಾವಾಗ 4 ಶರಣರು ಮಹಾಪ್ರಸಾದವನ್ನು ಸ್ವೀಕಾರ ಮಾಡೋಕ್ಕಿಂತ ಮೊದಲೇ ಎಂಥ ತ್ರಿಕಾಲಜ್ಞಾನಿ ನಮ್ಮ ಲಿಂಗೇಶ ನಾವು ಬರೋದಕ್ಕಿಂತ ಮುಂಚಿತವಾಗಿ ಇಂತಹ ಒಂದು ಮಹಾಪ್ರಸಾದವನ್ನು ಸಿದ್ಧತೆ ಮಾಡಿದ್ದಾರೆ ಅಂತೇಳಿ ಬಹಳ ಆನಂದವಾಗಿ ಪ್ರಸಾದ ಆಯಿತು. ಅಲ್ಲಿಗೆ ಬಂದು ಲಿಂಗೇಶನ ಬಳಿ ಏನು ಶರಣರ ನಿಮ್ಮ ಆಗಮನ ಅಂತ ಕೇಳಿದ್ರು. ನಾವು ಷಟಸ್ಥಲ ವಿಚಾರ ಮತ್ತು ಈ ನಾಡಿನೊಳಗೆ 12 ಜ್ಯೋತಿರ್ಲಿಂಗಗಳ ವಿಚಾರ ತಿಳ್ಕೊಳ್ಳೋಕ್ಕಾಗಿ ಬಂದಿವಪ್ಪ. ನಮಗ ಆ ಒಂದು ಷಟಸ್ಥಲ ವಿಚಾರವನ್ನು ಜ್ಯೋತಿರ್ಲಿಂಗಗಳ ವಿಚಾರ ತಿಳಿಸ್ಬೇಕು ಲಿಂಗೇಶ ಅಂದಾಗ ನಾನದೇಂಬೆಲ್ಲೆ ಷಟಸ್ಥಲ ವಿಚಾರ. ಸೂರ್ಯ ಸಿಂಹಾಸನ ಉತ್ತರಾಧಿಕಾರಿ ಯಾರು? ಅಲ್ಲಮ ಪ್ರಭುಗಳು. ಈ ಅಲ್ಲಮ ಪ್ರಭುಗಳು 6 ಸ್ಥಾನವನ್ನು ಮೀರಿದಂಥವರು. ಅಂದರೆ ಭಕ್ತ, ಮಹೇಶ, ಪ್ರಾಣಲಿಂಗಿ, ಪ್ರಸಾದಲಿಂಗಿ, ಶರಣ, ಐಕ್ಯ, ಇವು 6 ಸ್ಥಳಗಳು ವೀರಶೈವ ಸಿದ್ಧಾಂತದೊಳಗೆ ಬರ್ತಕ್ಕಂಥ ಷಟ್ಸ್ಥಲ ಅಂತಾರೆ. ಯಾವ? ಭಕ್ತ, ಮಹೇಶನ, ಪ್ರಾಣಲಿಂಗಿ, ಪ್ರಸಾದಿ, ಶರಣ, ಐಕ್ಯ, ಇವು 6 ಸ್ಥಳಗಳು. ಆದರೆ ಆಗಿನ ಒಂದು ಪರಿಸ್ಥಿತಿಯೊಳಗೆ ಭಕ್ತರು ಸಾಕಷ್ಟುವಾಗಿ ಆ ಒಂದು ಭಕ್ತಿಯಿಂದ ನಡ್ಕೊಳ್ತಿದ್ರು. ಇದ್ರಾಗ ಒಬ್ಬ ಭಕ್ತ ಇದ್ದ, ಬಹಳ ಭಕ್ತಿ ಇದ್ದ. ಅಂತಂದ್ರೆ ಕಡು ಬಡತನ ಮನೆಯೊಳಗ. ಆಗೇನಾಗ್ಬಿಡ್ತು, ಒಂದು ದಿನ ಆಂಜನೇಯ ಗಿಡ ಕುಂತ್ಕೊಂಡಿದ್ದ. ಆತ ಒಬ್ಬ ಗುರು ಏನು ಮಾಡಿದ, ಬೆಳ್ಳಿ ಹಾವಿಗೆ ಎಕ್ಕೊಂಡು ಆ ಗುಡಿಯೊಳಗೆ ಹತ್ರನೇ ಬಂದ. ಆಹಾ, ಗುರುಗಳ ಆಗಮನ ಆಯಿತು. ಭಕ್ತ ಅಂದ ಆತ. ಯಾರು? ಗುರು. ಏನು ಗುರುವೇ? ಏನಿಲ್ಲ, ನಮಗೆ ಸ್ವಲ್ಪ ಸ್ನಾನ ಮತ್ತು ಪ್ರಸಾದ ಇದೆಲ್ಲ ಆಯ್ತು. ಆಯ್ತಪ್ಪ, ಒಳ್ಳೇದು ಗುರುಗಳೇ ಅಂತ. ಅವ್ರ ಮನೆಯಾಗ ನಡೆದಪ್ಪ ಅಂದ್ರೆ ಏನೂ ಇಲ್ಲ, ತೊಳೆದ ಮನೆಯಾಗೆ. ಅವ್ರಿಗೆ ಉಬ್ಬಕ್ಕಿಲ್ಲ, ಇಲ್ಲ ಇವ್ರಿಗೆ ಮಾಡ್ತಾನೆ. ಆವಾಗ ಏನಾಯ್ತು, ಭಕ್ತ ಮನೆಗೆ ಕರ್ಕೊಂಡು. ಯಾಕಂದ್ರೆ ಬೆಳ್ಳಿ ಆ ಚಪ್ಪಲಿ ನೋಡಿದ್ದು ಅವ್ರು ಕಾಲಾಗಿದ್ರು. ಅಲ್ಲ, ಬೆಳ್ಳಿ ಚಪ್ಪಲಿ ನೋಡಿದ್ದು ಮನೆಗೆ ಕರ್ಕೊಂಡೋದು. ಉಬ್ಬಾಕ ಬೇಷ ಐತಲ್ಲ, ಗುರುಗಳು ಕಾಲ ಬೆಳ್ಳಿ ಹೋಯ್ದವ, ಇನ್ನು ಹೇಳೋದೇನೈತೆ ನಾವು ಭ್ರಷ್ಟನ್ನ ಮಾಡಿಸಿಬಿಡ್ತಾರೆ ಅಂತೇಳಿ ಹಾಗೇನೈತಿ ಎಲ್ಲ ಮನೆಗೆ ಕರ್ಕೊಂಡೋದ. ಗುರುಗಳನ್ನ ನೀರು ತೋಡಿದ, ಏಜು ಕರೆದು. ನಮಗೆ ಒಬ್ಬ ಗತಿ ಇಲ್ಲ, ಮೇಲೆ ಗುರುಗಳು ಕರ್ಕೊಂಬಂದು ನೀ ಸುಮ್ಮನೆ ಅಡಿಗೆ ಮಾಡಿ ನಾನು ತಂದು ಕೊಡ್ತಾರಂತೆ ಒಂದು ಚಪ್ಪಲಿ ತಗಡಿ ಮಾಡಿಬಿಟ್ಟ. ಎಲ್ಲಿಗೆ? ಅಕ್ಷರ ಮನೆಗೆ ಹೋದ. ಕೊಟ್ಟ, ರೊಕ್ಕ ಕೊಟ್ಟರು, ಬೇಕಾದಷ್ಟು ಸತಿ ತಂದು ಬಿಟ್ಟ. ತಂದ ಇನ್ನೊಂದು ಚಪ್ಪಲಿ ಇತ್ತಲ್ಲಿ. ಅವಾಗ ಏನು ಮಾಡಿದೆ, ಎಲ್ಲ ಒಂದು ಸದ್ಯ ಮಾಡ್ಲಿಕ್ಕೆ ಒಂದು 10-11 ರೂಪಾಯಿ ಉಳಿದಿತ್ತು ಜೋಬ್ಯಾಗ. ಲಾಸ್ಟಿಗೆ ಕೊಟ್ಟರಾಯ್ತಾಳೆ ಗುರುವಿಗೆ ಅಂದ್ಕೊಂಡ. ಅವಾಗ ಇಲ್ಲಿ ಪೂಜೆ ಮಾಡಿದ್ರು, ಎಲ್ಲ ಬಿಲ್ಪತ್ರಿ ಎಲ್ಲ ತಂದು ಕೊಟ್ಟ. ಇಷ್ಟಲಿಂಗ ಹಿಡ್ಕೊಂಡ್ರು, ಇಷ್ಟಲಿಂಗ ಕರಡಿ ಪಂಪರು, ಇಷ್ಟ ತತ್ವ ಬೋಧಿಗೆ ಇವರು ಗುರುಗಳು ಶುರು ಪೂಜೆ ಆಯಿತು. ಎಲ್ಲ ಪೂಜೆ ಆಯಿತು, ಪ್ರಸಾದ ಆಯಿತು. ಆ ಗುರುಗಳೇ ಇಷ್ಟು ಉಳಿದೈತೆ. ಬಹಳ ಪ್ರಸಾದ ಎಲ್ಲ ನಿಮ್ಮದೇ ಗುರುಗಳೇ, ನಮ್ದು ಏನೈತೆ? ಅಲ್ಲಪ್ಪ, ಭಾಳ ಒಂದು ಮೃಷ್ಟಾನ್ನ ಮಾಡಿದ ಎಲ್ಲ ನಿಮ್ಮದೇ, ನಮ್ದು ಏನೇನಿಲ್ಲ ಇದ್ರಾಗ, ಎಲ್ಲ ನಿದ್ದೆ ಹೋಗ್ಬಿಡೋದು ಚಪ್ಪಲಿ ಅಕ್ಷರ ಬಡಿ. ಆವಾಗ ಇಷ್ಟು ಉಳಿದ ಗುರುಗಳೇ ಕೃಪೆ ಮಾಡಿ 11 ರೂಪಾಯಿ ಉಳಿದ ತಗೊಂಡ್ಬರ ಕಾಣಿಕೆ. ಆಯಿತು. ಬರ್ಬೇಕಾದ್ರೆ ಬಂದೇ ಇತ್ತು. ಏನು ಚಪ್ಪಲಿ ಎಲ್ಲಿ ಹೋಯ್ತಪ್ಪ ಸಿದ್ಧ? ಎಲ್ಲ ನಿಮ್ದಂತೆ ಗುರುಗಳೇ. ಭಕ್ತರು ಇವಾಗ ಇದ್ದಾರೆ ಅವರು. ಅಲ್ಲ, ಇವ್ರಿಗೆ ನಿಲ್ಲಂತಾರೆ ಯಾಕಂದರೆ ಕೆಲವು ಕಡೆ ಈ ಭಕ್ತರು ಗುರುಗಳು ಕಾಯ್ಕೆ ಆಗ್ತಿರ್ತಾರೆ. ಯಾವ ಬರತ್ತಾನ ಜೋಳಿಗೆ ತೆಗೆದು ಮಾಡೋದಿಲ್ಲ. ಮೊನ್ನೆ ನಮ್ಮ ಪುಟ್ಟರಾಜಗವರು ಜೋಳಿಗೆ ಇದು ಒಂದು ಬಂದಿತ್ತು. ನಮ್ಮ ಗವಗಳಿಗೆ ಗೊತ್ತಿಲ್ಲ, ಅದು ಮನೆ ಬಂದು ಜೋಳಿಗೆ ಅಂತ ಒಂದು ಕಾರ್ಯಕ್ರಮ ಇಟ್ಟಿತ್ತು. ಇವರೆಲ್ಲ ಶಿಷ್ಯರು ಹಿಂದಿರ್ತಾರಲ್ಲ, ಪಾಪ ಅವ್ರಿಗೆ ಎರಡು ಕಣ್ಣು ಕಾಣೋದಲ್ಲಿ ಇರೋರು ಕಲ್ಲಜ್ಜವ್ರಿಗೆ ಮನೆ ಮುಂದೆ ಜೋಳಿಗೆ ಅಂತ ಒಂದು ಕಾರ್ಯಕ್ರಮ ಇಟ್ಟಿದ್ರು. ನಾವು ಹೋಗಿದ್ವಿ ನೋಡೋಕೆ, ಅದು ಕಾರ್ಯಕ್ರಮ ನೋಡೋಕೆ ಸಿರಿಯರಾಗ.
ಈ ಜೋಳಿಗಳು ಮನೆ ತಿರುಗಿ ಎಲ್ಲ ಎತ್ಕೆ ಬಂದ್ರೆ ದಾರ್ಯಾಗ ಹೋಗ್ಬಿಟ್ಟು ಜೋಳಿಗಳು ಲಾಸ್ಟ್ ಎಡೆ ಉಳ್ದಾವ. ಏನಪ್ಪ ಅಂದ್ರೆ ಕಲ್ಲಂತೀರಿ ಎಲ್ಲ ಜೋಳಿಗಳು ಬಂದ್ವ ಇಲ್ರಿ ಎಡೆ ಬಂದವ. ಇವು ಹೆಂಗಪ್ಪ ಅಂದ್ರೆ ಭಕ್ತಾದಿಗಳು ಗುರುಗಳಲ್ಲಿ ಇರ್ತಕ್ಕಂಥ ನಂಬರ್ತಾ ಭಾವನೆ ಬರ್ತಾ ಏನಾಯ್ತು, ಆರ್ಥಿಕತೆ ಭಾವನೆ ಹೋಗ್ತಾ ಇತ್ತು. ಭಕ್ತಿ ಇಲ್ಲಂತಲ್ಲ, ಭಕ್ತಿಯಿಂದ ದೇವರಲ್ಲಿ ಬಿಡ್ಕೊಳ್ತೀವಿ. ಆದರೆ ಮನುಷ್ಯರೊಳಗಿರ್ತಕ್ಕಂಥ ದೃಢವಾದ ಭಕ್ತಿಯಿಂದ ನಾವು ಬಿಡ್ಕೊಳ್ಬೇಕು. ಅದಕ್ಕಾಗಿ ಭಕ್ತ ಮಹೇಶ ಪ್ರಸಾದಿ ಚರಣ ಮತ್ತು ಐಕ್ಯ ಇರ್ತಕ್ಕಂಥ ಸಡಸ್ಥಲ ವಿಚಾರ ಎಲ್ಲ ತಿಳ್ಕೊಂಡ ಮೇಲೆ 12 ಜ್ಯೋತಿರ್ಲಿಂಗಗಳ ಮರ್ಮವನ್ನು ಕೇಳ್ತಾ ಇದ್ದಾರೆ. 12 ಜ್ಯೋತಿರ್ಲಿಂಗ ನಮ್ಮ ನಾಡಿನೊಳಗೆ ಯಾವ್ಯಾವ ಎಂಬುದನ್ನು ತಿಳಿದುಕೊಳ್ಳೋಣ. 12 ಲಿಂಗಗಳ ಪೆಸರ್ಗಳು ಸಂತರೆ ನೀವರಿ ಈರಾವನೆ ಸನ್ನುತಂ ತತ್ಸೋಮನಾಥಂ ಮಲ್ಲಿಕಾರ್ಜುನನು ಚಿನ್ನಿಧಿ ಮಹಾಕಾಲಲಿಂಗ ಭಿನ್ನ ಮಿರಘೋಂಕಾರಲಿಂಗಂ ಚನ್ನಮಾದವೈಜನಾಥಂ ಭೀಮಶಂಕರನು ಸಾಂಬ ಜಯ ನಮ ಪಾರ್ವತಿ ಭಜನ ನಮಃ. ಇವು 12 ಜ್ಯೋತಿರ್ಲಿಂಗಗಳು. ಸೌರಾಷ್ಟ್ರ ಸೋಮನಾಥಂಚ, ಶ್ರೀಶೈಲ ಮಲ್ಲಿಕಾರ್ಜುನ ಉಜ್ಜಯಿನಿ ಮಹಾಕಾಲ, ಓಂಕಾರ ಮಮಲೇಶ್ವರ ಪರ್ಯಾಯ ವೈದ್ಯನಾಥಂತ ಡಾಕಿನಿ ಭೀಮಶಂಕರ ಸೇತು ಬಂಜೇಶು ನಾಗೇಶಂ ದಾರುಕಾವರೆ ವರ್ಣಾಸಂತ ವಿಶ್ವೇಶಂ ತ್ರೈಕಂ ಗೌತಮಿ ತಟ ಹಿಮಾಲಯದ ತೇಜರ ಸುರೇಶು ಶಿವಾಲಯೇ. ಇವು 12. ಈ 12 ಜ್ಯೋತಿರ್ಲಿಂಗಗಳನ್ನು ನಾವು ಪ್ರಾತಃ ಕಾಲದ ಮುಂಜಾನೆ ಸಾಯಂಕಾಲದೊಳಗ ನಾವು ನೆನೆಸಿದ್ದೇ ನಿಜವಾದರೆ 7 ಜನ್ಮದ ಪಾಪಗಳು ಹೋಗ್ತವೆ. ಅದಕ್ಕಾಗಿ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತಃ ಪಠನರಃ ಸಪ್ತ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಇವು ಈ ಜ್ಯೋತಿರ್ಲಿಂಗಗಳ ಶ್ಲೋಕ. ಈ 12 ಜ್ಯೋತಿರ್ಲಿಂಗಗಳನ್ನು ಮುಂಜಾನೆ ಹೇಳ್ಬೇಕಾದ್ರೆ ಸಾಯಂಕಾಲ ಮಲಗಿಕೊಳ್ಬೇಕಾದ್ರೆ ಮನುಷ್ಯರೊಳಗೆ ಈ 12 ಜ್ಯೋತಿರ್ಲಿಂಗಗಳನ್ನು ನಾವು ಸ್ಮರಣೆ ಮಾಡಬೇಕು. ಸೌರಾಷ್ಟ್ರ ಸೋಮನಾಥಂಚ, ಶ್ರೀಶೈಲ ಮಲ್ಲಿಕಾರ್ಜುನ, ಓಂಕಾರ ಮಹಾಲೇಶ್ವರ ಉಜ್ಜಯಿನಿ ಮಹಾಕಾರ ಪರಳ್ಯ ವೈದ್ಯನಾಥ ಡಾಕಿನಿ ಭೀಮಶಂಕರ ಸೇತು ಬಂಜೇಶು ನಾಗೇಶಂ ದಾರುಕವನೆ ವರ್ಣಾಸಂತ ವಿಶ್ವೇಶಂ ಕೈಕಂ ಗೌತಮಿ ತಟ ಹಿಮಾಲಯದ ಕೇದರಂ ಸುಂಡೇಶು ಶಿವಾಲಯೇ. 12 ಜ್ಯೋತಿರ್ಲಿಂಗಗಳು ನಮ್ಮ ಒಳಗ ಆ ನೀರು ತೆಗೆದುಕೊಂಡು ಬಂದು ಮಗು ಕೊಡಬೇಕು. ಕರ್ಕೊಂಡು ಬಂದಾನಂತೇಳಿ ಹೊರಗೆ ಬಂದಾಗ ಈ ಕೈಲಾಸದ ದ್ವಾರಕ್ಕೆ ಬರ್ಬೇಕಾಯಿತು ಷಣ್ಮುಖ. ಅಲ್ಲಿ ನಾರಾಯಣದ ನಾರದ ಪ್ರತ್ಯಕ್ಷನಾದ. ಏನಪ್ಪ ಷಣ್ಮುಖ, ಎಲ್ಲಿಗೆ ಹೋಗಿದ್ದಿ? ಗುರುಗಳೇ, ಇವತ್ತು ನಮ್ಮಪ್ಪರ ಕೈಯಾಗ ಬಾಳೆಹಣ್ಣು ಐತೆ, ಅದು ಅಲ್ಲದೆ ಈ 7 ಸಮುದ್ರ ಸಪ್ತ ಸಾಗರಗಳನ್ನು ಸುತ್ತಿ ಹಾಕಿ ಯಾರು ಬರ್ತಾರೋ ಅವ್ರಿಗೆ ಹಣ್ಣು ಕೊಡೋದಂತ ಹೆಣ್ಣು ತೆಗೆದು ಲಗ್ನ ಮಾಡ್ತಂತ ಹೇಳೋಣ. ನಂದು 7 ಸಲ ಸುತ್ತಿ ಹಾಕಿ ಬಂದು ಈಗ ನಾನು ಹೋಗ್ತೀನಿ. ನಮ್ಮ ಅಣ್ಣ ಎಲ್ಲಿದ್ದಾರೋ ಏನೋ, ಗಣಪತಿ ಸಣ್ಣ ದಿಲಿಚದ ಎಲ್ಲಿ ಹೋಗ್ಬಿಟ್ಟತ್ತೇನಂತ ಅಂದ. ಪೂರ ದಡ್ಡದ್ರೆ ನೀನು ನೋಡ ಅಂದ ನಾರದ. ನಿಮ್ಮಪ್ಪ ನಿಮ್ಮಮ್ಮ ಏನು ಮಾಡ್ಯಾರ ಗೊತ್ತಾ? ನಿನ್ನ ಅಂತ ಕಳಿಸಿ ಆ ವಿಶ್ವರೂಪನ ಮಕ್ಕಳು ಸಿದ್ಧಿ ಬುದ್ಧಿ ಲಗ್ನ ಮಾಡಿ ಅಂತ ಎಲ್ಲಿಗೊಂದು ಅಡ್ಬಿಟ್ಟಾರ ಅಲ್ಲಿ ಬರತಟ್ಟಿ ಅಂತ ಹೇಳ್ಬಿಟ್ಟಿದ್ದ. ಶಿವಾಯನ ಬಂದ್ಬಿಟ್ಟು ಎಲ್ಲಿ ಸಿಟ್ಟು ಬಂದ್ಬಿಡುತ್ತೆ ಪಾಪ. ಇಡೀ ಸಪ್ತ ಸಾಗರಗಳು ಸುತ್ತಾಕಿ ಬಂದ್ರೆ ಬ್ರಹ್ಮಾಂಡವನ್ನ ಬೇರೆಂದು ನಮ್ಮ ತಾಯಿ ಆದ್ರೂ ನನಗೊಂದು ಮಾತು ಹೇಳಬಾರ್ದು, ಇಂಥ ಮೋಸ ಮಾಡಬಾರ್ದು ತಂದೆ ತಾಯಿಗಳಂತೇಳಿ ಬಂದಿನ ಕೈಲಾಸ ದ್ವಾರಕ್ಕೆ ಹೋಗಿ ಬರ್ಬೇಕಂದ್ರೆ ಅಲ್ಲಿಗೆ ಬಂದ. ಷಣ್ಮುಖ ಕುಮಾರ ಅಂತೇಳಿ ಪಾಪ ಪಾರ್ವತ ದೇವಿ ಆ ರತ್ನ ಬಟ್ಲದಾಗ ನೀರು ತಗೊಂಡು ಕುಡ್ದಾಕ್ ಹೋತಾಳ. ನಿನ್ನಂತ ಮೋಸ ಮಾಡಂತ ತಂದೆ ತಾಯಿ ಪ್ರಪಂಚದೊಳಗೆ ಯಾರೂ ಇಲ್ಲ. ಈ ರೀತಿ ಮಣ್ಣಿಗೆ ಲಗ್ನ ಮಾಡ್ತಂದ್ರೆ ನಾನು ಬೇಡ ಅಂತಂದಿಲ್ಲ. ನಾ ಹಣ್ಣು ಕೊಡೋದು ಹಣ್ಣಿಂದ ಹೆಣ್ಣು ಕೊಡ್ತಂತೆ ಮೋಸ ಮಾಡಿ ಅಂತ ಕಳಿಸಿ ನಮ್ಮ ಮಣ್ಣಿಗೆ ಲಗ್ನ ಮಾಡಿರಿ ನೀವು, ಇನ್ನ ಬರೋದಿಲ್ಲ ಕೈಲಾಸಕ್ಕಂತೇಳಿ ಕರೌಚಾ ಪರ್ವತ ಕೇಳಿದ್ಬಿಟ್ಟ. ಕರೌಚಾ ಪರ್ವತ ಇಳಿದಾನ. ಅಲ್ಲಿಂದ ಒಂದು ಬಾಣ ಹೊಡೆದ ಕೈಲಾಸಕ್ಕಂತಾರೆ ಪಕ್ಷಿಗಳಾಗಿರ್ತಕ್ಕಂಥ ಕರೌಚಾ ಪಕ್ಷಿಗಳೆಲ್ಲ ಇಳಿದ್ಬಿಟ್ಟು ನವಿಲುಗಳು. ಇಲ್ಲಿ ಕಾರ್ತಿಕ ವೀರಂಜನ ಬಹಳ ಭಯ ಭಕ್ತಿಯಿಂದ ಆ ಮಲ್ಲಿಗೆ ಹೂಗಳನ್ನು ಏರಿಸಿ ಆರಾಧನೆ ಮಾಡ್ತಾ ಇದ್ದಾನೆ. ಇತ್ತಾಗ ಮಗನ ಬೈತಿ, ಇತ್ತಾಗ ಭಕ್ತನ ಈಡೇರಿತು. ಕೈಲಾಸವ ನಡುಗುವಂತೆಯೇ ಕಾರ್ತಿಕ ವೀರಂಜನ ಇಲ್ಲಿ ಪೂಜೆ ಮಾಡ್ತಾ ಇದ್ದಾನೆ. ಕೈಲಾಸ ಕತ್ತಲಾಯಿತು, ಷಣ್ಮುಖನಿಲ್ಲದೆ.
ಆಗ ದೇವಾನ ದೇವತೆಗಳು ಒಟ್ಟುಗೂಡಿದ್ರು. ಎಲ್ಲರೂ ಬ್ರಹ್ಮ ವಿಷ್ಣು ದೇವಾನ ದೇವತೆಗಳು ಇಂದ್ರಾದಿ ದೇವತೆಗಳು ಎಲ್ಲರೂ ಬಂದರು ಕೊಡಚಾ ಪರ್ವತಕ್ಕ. ನೋಡಪ್ಪ, ಇಲ್ಲೇ ಭಕ್ತರ ಇಷ್ಟಾರ್ಥ ಕೈಲಾಸವೇ ನಡುಗುವಂತೆ ಕಾರ್ತಿವೀರಾರ್ಜುನ ಸ್ಮರಣೆ ಮಾಡ್ತದೆ ನಿಮ್ಮಪ್ಪಂದು. ಮತ್ತೆ ನೀನು ನೋಡಿದ್ರೆ ಕೊಡಚಾ ಪರ್ವತ ಕೇಳಿದ್ಬಿಟ್ಟು ಕೈಲಾಸ ಕತ್ಲಾಗೈತೆ, ನೀನು ದಯಮಾಡಿ ಅವ್ರಿಗೆ ಮಗನ ಮಿತಿ ಬಹಳ ಆಗೈತೆ ನಿಂದು, ಪಾರ್ವತಿಗೆ ಮತ್ತು ಪರಮೇಶ್ವರನಿಗೆ ನೀನು ಬರುವ ಮಾರ್ಗ ಒಂದು ಮಾತು ಹೇಳು ಅಂತೇಳಿ ವಿಷ್ಣು ಕೇಳಿದೆ. ಆಯ್ತಪ್ಪ ಅಂತೇಳಿ ಆಗ ಪ್ರತಿ ಅಮಾವಾಸ್ಯ ದಿನ ನಮ್ಮಪ್ಪ ಬಂದು ಹೋಗಲಿ, ಪ್ರತಿಯೊಂದು ಹುಣ್ಣಿಮೆ ದಿನ ನಮ್ಮಮ್ಮ ಬಂದು ಹೋಗಲಂತಕ್ಕಂಥ ವಚನವನ್ನು ಕೊಟ್ಟ. ಆ ತಟ್ಟನೆ ಕೈಲಾಸ ಬೆಳಕಾಯಿತು. ಹಾಗೇನಾಯ್ತು, ಈ ಇಷ್ಟಾರ್ಥದಲ್ಲಿ ಏನು ಮಾಡ್ತಿದ್ರು ಕಾರ್ತಿವೀರಾರ್ಜುನ ಮಲ್ಲಿಗೆಗಳಿಂದ ಆ ಲಿಂಗದೊಳಗೆ ಇಬ್ಬರು ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟರು. ಆಗೇನಾಯ್ತು, ಆ ಒಂದು ಇಷ್ಟಾರ್ಥ ಏನಪ್ಪ ಕಾರ್ತಿವೀರಾರ್ಜುನ ನಿಂದು ಪರಮಾತ್ಮ, ಇಷ್ಟೆಲ್ಲ ಒಂದು ಆರಾಧನೆಗೈದು ಕೈಲಾಸವದಿಂದ ನಿಮ್ಮನ್ನು ಬರಮಾಡಿಕೊಂಡಿನಿ, ಆದ್ರೆ ನನಗೆ ಕೊಡಬೇಡ್ರಿ ವರ. ನಮ್ಮ ಈ ಒಂದಿರ್ತಕ್ಕಂಥ ನನಗೆ ಕೊಡ್ತಕ್ಕಂಥ ವರ ಏನೈತಲ್ಲ, ನಿನ್ನ ಒಂದು ಕ್ಷೇತ್ರಕ್ಕೆ ಶೈಲದ ಕ್ಷೇತ್ರಕ್ಕೆ ಯಾರು ಬರ್ತಾರೋ, ಯಾರು ಇಷ್ಟಾರ್ಥಗಳನ್ನು ಕೇಳ್ತಾರೋ ನನಗೆ ಕೊಡ್ತಕ್ಕಂಥ ವರ ಅವ್ರಿಗೆ ಕೊಡು ಅಂತಕ್ಕಂಥ ವಚನವನ್ನ ಕಾರ್ತಿವೀರಾರ್ಜುನ ಭಕ್ತರಿಗಾಗಿ ಬೇಡಿಕೊಂಡ. ಅದೇ ರೀತಿಯಾಗಿ ಬ್ರಹ್ಮರಾಂಬೆ ಮಲ್ಲಿಗುಗಳಿದ ಪೂಜೆಗಾಗಿ ಮಲ್ಲಿಕಾರ್ಜುನಾಗಿ ಶ್ರೀಶೈಲ ಶಿಖರ ಪುನರ್ಜನ್ಮ ನವಿದ್ಯತೆ. ಅಂದರೆ ಶ್ರೀಶೈಲ ಶಿಖರವನ್ನು ನೋಡಿದ್ರೆ ಪುನರ್ಜನ್ಮನೇ ಇಲ್ಲ ಅಂತೇಳಿ ಶಾಸ್ತ್ರೋಕ್ತಿ ಐತೆ. ಅದೇ ರೀತಿಯಾಗಿ ಬ್ರಹ್ಮರಾಂಬೆ ಮಲ್ಲಿಕಾರ್ಜುನರಾಗಿ ಆ ಕ್ಷೇತ್ರದಲ್ಲಿ ನೆಲೆಸ್ತಕ್ಕಂಥವರಾಗಿದ್ದಾರೆ ಕಥೆ ಬರ್ತೆ. ಇದು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಇದೇ ರೀತಿಯಾಗಿ ಈ 12 ಜ್ಯೋತಿರ್ಲಿಂಗಗಳನ್ನ ಯಾರು ಸ್ಮರಣೆ ಮಾಡ್ತಾರೋ ಅವರು ಈ ಯಾವ ಇರ್ತಕ್ಕಂಥ ಆ ಒಂದು ಕಷ್ಟ ಕಾರ್ಪಣ್ಯಗಳು, ಕಡು ದುಃಖಗಳು, ತಾಪತ್ರಯಾದಿಗಳು ಎಲ್ಲವೂ ಇರ್ತಕ್ಕಂಥ ಶಕ್ತಿ ಈ ಶ್ಲೋಕಕ್ಕೈತೆ. ಅದರಾಗಿ ಇನ್ನೊಂದ್ಸತಿ ಹೇಳ್ತಾರೆ, ಸೌರಾಷ್ಟ್ರ ಸೋಮನಾಥಂಚ ಶ್ರೀಶೈಲ ಮಲ್ಲಿಕಾರ್ಜುನ ಉಜ್ಜಯಿನಿ ಮಹಾಕಾಲ ಓಂಕಾರ ಮಮಲೇಶ್ವರ ಪರ್ಯಾಳ್ಯ ವೈದ್ಯನಾಥಂಚ ಡಾಕಿನಿ ಭೀಮಶಂಕರ ಸೀತು ಬದ್ಯೇಶು ನಾಗೇಶಂ ದಾರ್ಕವನೇ ವರ್ಣಾಸಂ ವಿಶ್ವೇಶಂ ತ್ರಯಕಂ ಗೌತಮಿ ತಟೆ ಹಿಮಾಲಯ ಕೇದಾರಂಗ ಸುರೇಶು ಶಿವಾಲಯೇ. ನನಗೆ ಮರೆಯಂಗಲ್ಲ, ನಿಮಗೆ ಬರಂಗಲ್ಲ. ಯಾಕಂದ್ರೆ ಇದೆಲ್ಲ ಸಂಸ್ಕೃತದ್ದು ಶ್ಲೋಕ ಇದು. ಅದಕ್ಕಾಗಿ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂಪ್ರಾತ ಪಠನರ್ಹ ಸಪ್ತ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಅದೇ ರೀತಿಯಾಗಿ ಇಂಥ ಜ್ಯೋತಿರ್ಲಿಂಗಗಳ ಕಥೆಗಳು ಎಲ್ಲ ಆ ನಾಗಲಿಂಗ, ಸೋಮಲಿಂಗ, ಭೀಮಲಿಂಗ, ರಾಮಲಿಂಗ ಅಂತ 4 ಶರಣರು ಆ ಶತಸ್ಥಲ ವಿಚಾರ 12 ಜ್ಯೋತಿರ್ಲಿಂಗರ ವಿಚಾರವನ್ನು ತಿಳ್ಕೊಂಡು, ಗುರುವೇ ನಾವು ಹೊರತುಲಿಂಗೇಶ ನಿನ್ನಿಂದ ವಾಣಿಂದ ಇವೆಲ್ಲ ಕೇಳ ಪುನೀತರಾಜೀವಪ್ಪ ಅಂತೇಳಿ ಆಶೀರ್ವಾದ ತೆಗೆದು ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳತಕ್ಕಂಥವರಾಗಿದ್ದಾರೆ. ಆಗ ಪಾರ್ವತಿ ಮತ್ತು ಗಣಪತಿ ಈ ಐಹಿಕ ಪ್ರಪಂಚ ವಾಸನೆಗೆ ಸಿಲುಕಿ ತಾನು ಬಂದಂತ ಕಾರ್ಯವನ್ನು ಮರೆತಿದ್ದನ ಲಿಂಗೇಶ ಅಂತೇಳಿ ಕೈಲಾಸದಿಂದ ದಾರತಲ್ಕ ಬಂದರ. ಇಲ್ಲಿ ಗಾದಿಯವರ ಆಲಯದ ಮನೆ ಮುಂದೆ ನಿಂತುಕೊಂಡಾರ. ಮಾರುವೇಷದಲ್ಲಿ ಆ ಈ ನುಡಿಯಲ್ಲಿ ತಿಳ್ಕೊತಕ್ಕಂತಾರ. ಶೇಖರನ ಭುವನದೋ ಭ್ರಮೆಯ ನಳಿನಾಜ್ಞೆಯಂತೆಯೇ ಸುಮನದಿರುದಿ ಸಿಗದಾಲಿಂಗಾಮಯನೇ ಮೆರೆದಿರ್ಪ ಪ್ರಮಥರುಮೆಯೊಡನನ್ಯವೇಶನಿ ವಿಮಲ ಭಕ್ತಿಯ ಹೋಗಿ ಪರೀಕ್ಷಿಸಿ ಪ್ರಮುಧಮ ಪಡೆಯುವೆನೆನುತ್ತೇ ಶಿವನೈರಿದನು ಧರೆಗೆ ಶಿವನೈರಿದನು ಧರೆಗೆ ಸಾಂಬಜಯ ನಮ ಪಾರ್ವತಿ ಭಜರ ನಮಃ. ಆಗ ಮಾರುವೇಷದಲ್ಲಿ ಕುಬುಧಶೇಖರನ ಅವತಾರವೇ ಗಾಜಲಿಂಗೇಶ. ಆಗ ಲಿಂಗೇಶನ ಈ ಪ್ರಪಂಚದ ವಾಸನೆಗೆ ಹೆಣ್ಣು ಹೊಣ್ಣು ಮಣ್ಣುಗಳಿಗೆ ಸಿಲುಕಿ ತಾನು ಬಂದಂತ ಧರ್ಮ ಅರ್ಥ ಕಾರ್ಯವನ್ನು ಮರೆತಿದ್ದರದೇ ನೆನಪಿಸೋದಕ್ಕಾಗಿ ಪಾರ್ವತಿ ಗಣಪತಿ ಇಬ್ಬರು ಮಾರುವೇಷದಲ್ಲೇ ನೋಡ್ತಿದ್ರು. ಲಿಂಗೇಶ ಎಲ್ಲಿದ್ದ ಗಾದಿಯವರ ಆಲಯದೊಳಗ ಅಂಬಾದೇವಿ ಏನು ಬರೆದಿದ್ದಳು ಜಿಹ್ವೆದ ಮೇಲೆ ಪ್ರಣವವನ್ನ, ಪ್ರಣವದಲ್ಲಿ ತಲ್ಲೀನನಾಗಿದ್ದ.
ತನಗೆ ಯಾವಾಗ ಆನಂದ ಆಗುತ್ತೋ, ತನಗೆ ಯಾವಾಗ ಮನಸ್ಸು ಸ್ಥಿತಿ ಆಗುತ್ತೋ ಅಂಥ ಸಂದರ್ಭದಲ್ಲಿ ಆ ಓಂಕಾರದಲ್ಲಿ ಬೆರೆತಿದ್ದ ಅಂತ ಒಂದು ತಾತನವರ ಶಕ್ತಿಯಾಗಿತ್ತು. ಆಗ ಈ ಓಂಕಾರದಲ್ಲಿ ಮಗ್ನನಾಗಿರ್ತಕ್ಕಂಥದ್ದು ನೆಪ್ಪಿಗೆ ಬಂತು. ಮಾರುವೇಷದಲ್ಲಿರ್ತಕ್ಕಂಥ ಆ ಗಣಪತಿ ಮತ್ತು ಪಾರ್ವತಿಯನ್ನು ನೋಡಿದ, ಓಡಿ ಬಂದು ದೀರ್ಘದ ಪ್ರಣಾಮಗಳನ್ನು ಅರ್ಪಣೆ ಮಾಡಿದ ಪಾದಕ್ಕ. ಆಗ ಇದೇ ವೈರಾಗ್ಯ ಬಲಿಲಿಂಗೇಶ, ಯಾವಾಗಲೂ ನೀನು ಹೊನ್ನು ಹೆಣ್ಣು ಮಣ್ಣಿಗೆ ಸೋರ್ತಕ್ಕಂಥನಾಗಬೇಡ. ನಿನ್ನ ಧೀರತನದಿಂದ ಧರ್ಮಾರ್ಥ ಕಾರ್ಯವನ್ನು ನೀನು ಧರ್ಮದ ಅವಲಂಬಿಯಾಗಿ ಬಾಳು ಅಂತೇಳಿ ಮತ್ತೆ ಆಶೀರ್ವಾದ ಮಾಡಿ ಎಚ್ಚರಿಕೆ ಕೊಟ್ಟು ಹೋಗ್ತಕ್ಕಂಥವ್ರಾದರು. ಅದೇ ರೀತಿ ಗವಾಯಿಗಳ ಪದಾರ್ಥರ ನಂತರ ಮತ್ತು ಪೂರ್ಣಭಾಗ್ಯ ಬರ್ತಕ್ಕಂಥ श्री शरण गालिंगेश्वर महाराज की। ಶಿವನೆಂಬ ಶಬ್ದವು ಯಮನ ಬಾಧೆಯ ಗೆದ್ದು ಅವಿರಳ ಪದವಿಯು ಕೈ ಸೇರಿತು. ಮನವೇ 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 ಶಿವ ಶಿವಯನ ಬಾರದೆ ಒಮ್ಮ್ಯಾದರು ಹರಹರಯನ ಬಾರದೆ. ಶಿವ ಶಿವಯನ ಬಾರದೆ ಒಮ್ಮ್ಯಾದರು ಹರಹರಯನ ಬಾರದೆ. ಶಿವನೆಂಬ ಶಬ್ದವು ಯಮನ ಬಾಧೆಯ ಗೆದ್ದು, ಶಿವನೆಂಬ ಶಬ್ದವು ಯಮನ ಬಾಧೆಯ ಗೆದ್ದು ಅವಿರಳ ಪದವಿ ಕೈ ಸೇರಿತು. ಮನವಿ ಶಿವ ಶಿವಯನ ಬಾರದೆ. ಮರಣ ಹೋಗುವ ಕಾಲಕ್ಕೆ ಸುತನ ಕರೆದು ಹರನಂದು ಹೇಳಿದಕ್ಕೆ. ಮರಣ ಹೋಗುವ ಕಾಲಕ್ಕೆ ಸುತನ ಕರೆದು ಹರನೆಂದು ಹೇಳಿದಕ್ಕೆ. ಹರನೆಂಬ ಮಾತಿಗೆ ಹರನು ಪದವಿಯ ಕೊಟ್ಟು, ಹರನೆಂಬ ಮಾತಿಗೆ ಹರನು ಪದವಿಯ ಕೊಟ್ಟು ದುರುಳಯ ಮನಬಾದೆ, ದುರುಳಯ ಮನಬಾದೆ ಎದ್ದ ನೀರಮೊಳಗೆ ಶಿವ ಶಿವಯನ ಬಾರದೆ. ಶಿವ ಶಿವ ಹರ ಹರ ಶಿವ ಶಿವ ನೆಚ್ಚಿಕಿಲ್ಲದ ಕಾಯವು ಕೇಳಿರಿ ಇದು ಹುಚ್ಚು ಜನರ ದೀಪವು. ನೆಚ್ಚಿಕಿಲ್ಲದ ಕಾಯವು ಕೇಳಿರಿ ಇದು ಹುಚ್ಚು ಜನರ ದೀಪವು. ಚಾಚಿರ ಫಲದಿಂದ ಕಂಚಿ ಯಾತ್ರೆಗೆ ಹೋಗಿ, ಚಾಚಿರ ಫಲದಿಂದ ಕಂಚಿ ಯಾತ್ರೆಗೆ ಹೋಗಿ ಪಂಚಾಕ್ಷರಿ ಮಂತ್ರ
ಪಂಚಾಕ್ಷರಿ ಮಂತ್ರ ಕೈ ಸೇರಿತು ಮನವೇ ಶಿವ ಶಿವ ಎನ್ನಬಾರದೆ ಶಿವ 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 ಹರ ಹರ ಸ್ಥಿರವಲ್ಲ ಈ ಕಾಯವು ಸ್ಥಿರವಲ್ಲ ಈ ಕಾಯವು ಸ್ಥಿರವಲ್ಲ ಈ ಕಾಯವು ನೆರೆದ ಸಂತೆ ಹರಿದು ಹೋಗುವುದು ಕಂಡ ಪರಮ ಪವನ ಮೂರ್ತಿ ಪುರುಷ ಪೋಲಿಂಗ ಪರಮ ಪವನ ಮೂರ್ತಿ ಪುರುಷ ಪೋಲಿಂಗನ ಶಂಭೋ ಶಂಭೋ ಪರಮ ಪವನ ಮೂರ್ತಿ ಗುರುಶಂಭೋಲಿಂಗನ ಚರಣ ಕಮಲದೋಡು ಓಲಾಡು ಹೇ ಮನವೇ ಶಿವ ಶಿವ ಎನ್ನಬಾರದೆ ಶಿವ ಶಿವ ಎನ್ನಬಾರದೆ ಪುಣ್ಯಾದರು ಹರ ಹರ ಎನ್ನಬಾರದೆ ಶಿವನೆಂಬ ಶಬ್ದವು ಯಮನ ಬಾಧೆಯ ಗೆದ್ದು ಶಿವನೆಂಬ ಶಬ್ದವು ಯಮನ ಬಾಧೆಯ ಗೆದ್ದು ಅವಿರಳ ಪದವಿ ಕೈ ಸೇರಿತು ಮನವೇ ಶಿವ ಶಿವ ಎನ್ನಬಾರದೆ ಶಿವ ಶಿವ ಹರ 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 ಶಿವ ಶಿವ ಹರ ಹರ ಶಿವ ಶಿವ ಹರ ಹರ ಶಿವ ಶಿವ ಹರ ಹರ ಸಾಂಬವೀರ ಪಾರ್ವತಿ ಪತಿ ಶಿವಹರ ಮಹಾದೇವ ಸರ್ವರ ಕಪಟ ವೇಷವಡಗುತೆ ಸರ್ವದಂದದಿ ನೈಜ ವೇಷವ ಗರ್ವರಹಿತನ ನೋಡಿ ಧರಿಸುತ್ತೆ ನಿಂದರಾಕ್ಷಣದಿ ಪೂರ್ವಿಯ ಜನತೆ ವಿಸ್ಮೈಪವೋ ತೋರ್ವ ಗಣ ಗಣಪರ್ ಗಿರಿಜೆ ಶಿವರೋರ್ವ ಲಿಂಗೇಶನ ಪರಸುತಲ ಕೃಷರಾಗಿಗರೋ ಅದೃಶರಾಗಿಗರು ವಿಮಲತರ ವಿರೇಶ ಪುಣ್ಯಾಶ್ರಮ ಇರುವುದು ಗದುಗಿನೋ ಅದರು ಅಮಿತ ಪಂಚಾಕ್ಷರರ ಗುರುವರನ ಗದ್ದುಗೆ ಮೆರೆಯುವುದು ನೆನೆಸಿ ಬರೆದು ಪುಟ್ಟರಾಜು ವಿಮಲ ಗುಳೇರ ಗಾದಿಲಿಂಗನ ಸಮಪುರಾಣದೊಳೈರನೆಯ ಸಂಧಿಯು ಇದು ಮೆರೆವುದು
ಅಂತೂ ಸಂಧಿ 5 ಪದಂಗಳು 264 ಮಂಗಳಮಸ್ತು ಮಂಗಳಮಸ್ತು. ಸಾಂಬ ಜೈ ನಮ ಪಾರ್ವತಿ ಭಜರ ನಮಃ. ಆಗ ಆ ಒಂದು ಗಣಪತಿ ಮತ್ತು ಪಾರ್ವತಿ ಅಂತರ್ತನರಾಗಿ ಹೋಗ್ತಕ್ಕಂಥವ್ರು ಎಚ್ಚರಿಕೆಯನ್ನು ಕೊಟ್ಟು ಆಗ ಅದೇ ಲಿಂಗೇಶನು ಅವರ ಸ್ಮರಣೆಯಲ್ಲಿನೇ ಧರ್ಮದ ಅವಲಂಬವನ್ನು ಬಿಡಲಿಲ್ಲ. ಮಾನವರ ಏಳಿಗೆಗೆ ಬಂದಿರತಕ್ಕಂಥ ತನ್ನ ಶಕ್ತ್ಯಾನುಸಾರವಾಗಿ ದುಡಿತಕ್ಕಂಥವ್ರು ಆಗಿದ್ದಾರೆ ಎಂಬಲ್ಲಿಗೆ ವಿಮಲತರ ವೀರೇಶ ಪುಣ್ಯಾಶ್ರಮ ಗದಗಿನ ನಗರದಾಗ ಮೇಲಿರ್ತಕ್ಕಂಥ ಪಿತಾ ಪಂಚಾಕ್ಷರಿ ಗುರುವರರ ಗದ್ದಿಗೆ ಆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪುಟ್ಟರಾಜ ಗವಾಯಿಗಳು ಇಂಥ ವಿಮಲತರವಾಗಿರ್ತಕ್ಕಂಥ ಗೂಢದ ಗಾದಿಗೆ ಪತಾದನವರ ಸಮರ್ಪಣದ 5ನೇ ಸಂಧಿ ಕವಿಗಳು ಮಂಗಲ ಕೋರ್ತಕ್ಕಂಥವರಾಗಿದ್ದಾರೆ. ಇಂಥ ಲಿಂಗಮ್ಮ ಬಸಪ್ಪ ಏಕಾಂತದೊಳಗೆ ಮಾತಾಡಿಕೊಂಡು ಆಗ ನಮ್ಮ ಲಿಂಗೇಶನು ಬಂದ ನಂತರ ನಮಗೊಂದು ಹೆಣ್ಣು ಕೂಸಾಯಿತು. ಆದರೆ ಎರಡೂ ನಮಗೆ ಕಂಡು ತೆರೆದಂತಾಯಿತು. ಒಂದು ಗಾದಿಲಿಂಗೇಶ ಮತ್ತು ಒಂದು ಇರ್ತಕ್ಕಂಥ ನಮ್ಮ ಒಂದು ಹೆಣ್ಣು ಜನ್ಮ ಕೊಟ್ಟ ನಮಗೆ ಯಾವುದು ಕಮ್ಮಿ ಮಾಡಿದ ಅಂತಕ್ಕಂಥ ಒಂದು ಸದಿಚ್ಛೆಯಿಂದ ತಾತನ ಲಗ್ನ ಮಾಡಬೇಕು ಲಿಂಗೇಶನಿಗೆ ಪ್ರಾಯಕ್ಕೆ ಬಂದಾರ ಅಂತೇಳಿ ಏಕಾಂತದೊಳಗ ಲಿಂಗಮ್ಮ ಬಸಪ್ಪ ಮಾತಾಡಿಕೊಳ್ತಾರೆ. ಅದು ಯಾವ ರೀತಿ ಎಂಬುದನ್ನ ಈ ನುಡಿಯಲ್ಲಿ ತಿಳ್ಕೊತಕ್ಕಂಥ ಶಿವನೇ ತನಗಿತ್ತ ಕೃಪೆಯೋಳುರೆ ತವ ಚರಣ ದರ್ಶನವ ಪರಿಜನ ವಿವಾಹದೊಡನೆ ದಿದ್ದ ನಾನೇ ಧನ್ಯನೋ ಎನ್ನುತ್ತೇ ಭವನ ನೆನೆಯುತ್ತೇ ಲಿಂಗದೇವ ತವಿಪ ಸದ್ಭಕ್ತಿಯನೇ ಬೇಡುತ್ತಲ ವಿರತಂ ಗಾದಿಯವರ ಆಲಯದಲ್ಲಿ ನೆಲೆಸಿದ್ದ ಸಾಂಬ ಜೈ ನಮ ಪಾರ್ವತಿ ಭಜರ ನಮಃ. ಮನುಷ್ಯನೊಳಗ ಲಿಂಗೇಶ ಅಂತಕ್ಕಂಥ ನಾನು ಜನ್ಮವೇ ಧನ್ಯವಾಯಿತು. ಇಂಥ ಪವಿತ್ರವಾಗಿರ್ತಕ್ಕಂಥ ಮನೆ ನನಗೆ ದೊರೆತು ಆ ಒಂದು ಮಮತೆಯನ್ನು ಕೊಡ್ತಕ್ಕಂಥ ತಂದೆ ತಾಯಿಗಳು ಅದೇ ರೀತಿಯಾಗಿ ತನ್ನ ಆತ್ಮದಲ್ಲಿ ತಾನೇ ಸಂತೋಷ ಪಡ್ತಕ್ಕಂಥವರಾಗಿದ್ದಾನೆ. ಇಂಥ ಕೈಲಾಸದ ಮನೆ ನನಗೆ ದೊರೆತಲ್ಲ ಅಂತೇಳಿ ಬಹಳ ಆನಂದ ಆಗಿತ್ತು. ಆಗ ಬಸಪ್ಪ ಲಿಂಗಮ್ಮ ಏಕಾಂತದೊಳಗೆ ಮಾತಾಡಿಕೊಂಡು ನಮ್ಮ ಪ್ರಾಯಕ್ಕೆ ಬಂದನ ಲಿಂಗೇಶ ಲಗ್ನ ಮಾಡೋಣ ಕನ್ಯೆನ ಸೋಲ್ಸೋಣ ಅಂತೇಳಿ ಆ ಏಕಾಂತದೊಳಗ ಬೆಳಗಿನ ಜಾವ ಇಬ್ಬರು ಕೂತ್ಕೊಂಡು ಮಾತಾಡೋದನ್ನ ಆಗ ನಮ್ಮ ಬೇಕಾದಷ್ಟು ಖರ್ಚು ಮಾಡಿ ನಾನು ಲಿಂಗೇಶನ ಮದುವೆ ಮಾಡಕ್ಕೆ ನಾನು ಇಲ್ಲೋರೋದಿಲ್ಲ, ಆದ್ರೆ ಆತನ ಒಪ್ಪಿಗೆ ತೆಗೆದುಕೊಳ್ಬೇಕು ಅಂತ. ಆದರೆ ನನ್ನ ಮಾತು ಮೀರೋದಿಲ್ಲ ಅಂತ ಪಾಪ ತಾಯಿ ಸ್ವರೂಪದಲ್ಲಿ ತಾಯಿಯ ರೀತಿಯಲ್ಲೇ ಕಾಣ್ತಿದ್ದ, ಮಗನ ಉಪಾದಿಯಲ್ಲಿ ತಾನೂ ಕಾಣ್ತಿದ್ದ ಲಿಂಗಮ್ಮ. ಅಷ್ಟು ಒಂದು ಮಮತೆ ವಿಶ್ವಾಸವನ್ನು ಬೆಳೆಸಿಕೊಂಡಿದ್ದ, ಮನೆಯವರ ಪ್ರೇಮವನ್ನು ಪಡ್ಕೊಂಡಿದ್ದ. ಆಗೇನಾಯಿತು, ಆ ತಾಯಿಯ ಲಿಂಗಮ್ಮ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಲಿಂಗೇಶ ಏನಮ್ಮ ನಂದೊಂದು ಮಾತು ನಡೆಸಿಕೊಡ್ಬೇಕಪ್ಪ, ಏನು ಹೇಳಮ್ಮ. ಏನಿಲ್ಲ, ಮುಂದೊಂದು ದಿನ ನೀನು ಬಂದ ಮೇಲೆ ನಮಗೆ ಹೆಣ್ಣು ಸಂತಾನ ಆಯಿತು, ಮನೆಗೆ ಮಕ್ಕಳಿಂದ ಕೊರತೆಯನ್ನು ನೀಗಿಸಿದಿ, ಬೇಕಾದಷ್ಟು ನಮ್ಗೆ ಮೃಷ್ಟಾನ್ನ ಭೋಜನ ಉಂಟದಿಯಪ್ಪ, ಆದರೆ ನಂದೊಂದು ಮಾತು ನಡೆಸಿಕೊಡು. ಏನು ಹೇಳಮ್ಮ. ಏನಿಲ್ಲ, ಮುಂದೊಂದು ದಿನ ನಾವು ಇಹಲೋಕದ ಯಾತ್ರೆ ಮುಗಿದ ಮೇಲೆ ನಿನ್ನ ಕೈ ಮೇಲೆ ನೀರು ಹಾಕಿ ಜೋಪಾನ ಮಾಡ್ಲಿಕ್ಕೆ ಒಂದು ಬೇಕೇ ಬೇಕಪ್ಪ ವಸ್ತು, ನಾವೇ ನಿಂತು ಲಗ್ನ ಮಾಡ್ತೀವಿ, ನೀನು ಮದುವೆ ಮಾಡಿಕೋ. ಯಾವಾಗ ಮದುವೆ ಎಂಬತ್ತಡ ಮೈಯೆಲ್ಲ ರೋಮಾಂಚನ ಉಳ್ಳವನಾದ ಯಮ್ಮ, ಇದೊಂದು ಮಾತು ಬಿಟ್ಟು ಬೇಕಾದ ಹೇಳಿ ನಾನು ನಡೆಸ್ಕೊಡ್ತೀನಿ. ಆದರೆ ಚಿಕ್ಕ ವಯಸ್ಸಿನಿಂದ ನನಗೆ ಬಂದಂಥ ವೈರಾಗ್ಯ ಏನೈತೋ ಈ ಸಂಸಾರಕ್ಕೆ ಇಳ್ಕೊಡೋದಿಲ್ಲ, ಅದೊಂದು ಬಿಟ್ಟು ನೀನು ಬೇಕಾದ ಹೇಳಿ ನಾನು ನಡೆಸ್ಕೊಡ್ತೀನಿ. ಇಲ್ಲಪ್ಪ, ನೀನು ಲಗ್ನ ಆಗಬೇಕು, ಲಗ್ನ ಆಗಬೇಕಂತೇಳಿ ಕಣ್ಣೀರಿನಿಂದ ಕೈ ಹಿಡ್ಕೊಂಡು ಕೇಳಿದ್ರು, ಕಾಲು ಹಿಡ್ಕೊಂಡು ಕೇಳಿ, ಏನು ಕೇಳಿದ್ರು ಅಂತ ಒಪ್ಪಿಗೆ ಕೊಡಲಿಲ್ಲ. ಆದರೂ ಕೂಡ ನಾಳಿನ ದಿನ ಆ ಒಂದು ಒಪ್ಪಿಗೆ ಯಾವ ರೀತಿ ತೆಗೆದುಕೊಳ್ತಾನೆ, ಯಾರ್ಯಾರು ಕೂಡ್ತಾರ, ಏನೇನಾಗುತ್ತೆ ಎಂಬುದನ್ನು ನಾಳಿನ ದಿನ ಪುರಾಣದಲ್ಲಿ ಇಳೆವಿರುತ್ತೆ ತಾತನವ್ರದ್ದು. ಎಲ್ಲರೂ ಅತಿ ವಿಜೃಂಭಣೆಯಿಂದ ಜನಸಂಖ್ಯೆ ಬಂದು ಇಳೆವು ನಾಡ್ದ ಲಗ್ನ ತಾತಂದು ಗುರುವಾರದ ದಿನ. ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮಗಳು ಆತನ ಸಾನ್ನಿಧ್ಯದಾಗ ನಡೀತಾವಂತೇಳಿ ತಿಳಿಸಿ
ಈಗ ಗವಾಯಿ ಒಂದು ಪದಾರ್ಥದ ನಂತರ ವರದಿ ವಾಚನ ಅನಂತರ ಮಂಗಲ ಅನಂತರ ಪರಸದಿಂದ ಬಂದಂಥ ಭಕ್ತಾದಿಗಳಲ್ಲಿ ಪ್ರಸಾದ ಇರುತ್ತದೆ ಅಂತ ತಿಳಿಸಿ ಇಂದಿನ ನನ್ನ ಸೇವೆಯನ್ನು ತಾತನವರ ಪಾದಕ್ಕೆ ಅರ್ಪಿತ ಮಾಡತಕ್ಕಂಥವನಾಗಿದ್ದೇನೆ. ಸಾಂಬ ಜೈ ನಮ ಪಾರ್ವತಿ ಬಜರ ಮಹಾದೇವ ಶರಣ ಕಾಜಲಿಂಗೇಶ್ವರ ಮಹಾರಾಜಿಗೆ ಹೇ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೆ, ಆದರೆ ಹಡೆದ ತಾಯಿ ಸಿಗದಿಲ್ಲ. ಅಂಥ ಹಡೆದ ತಾಯಿಗಿಂತ ಹೆಚ್ಚಿಗೆ ಪಡೆದ ತಾಯಿ ಗಾಲಿಂಗಪ್ಪಗ ಒಂದು ತಾಯಿಯ ಕರಳನ್ನು ತೋರಿಸಿದ್ನಲ್ಲಿ. ತಾಯಿಯ ಕರಳನ್ನು ತೋರಿಸಿ ಗಾಲಿಂಗಪ್ಪಗ ಮದುವೆ ಮಾಡಬೇಕು ಅಂಥೇಳಿ ಆ ಒಂದು ತಾಯಿಯ ಮಮತೆಯನ್ನು ಅಲ್ಲಿ ತೋರಿಸ್ತಾಳೆ. ಅದಕ್ಕೆ ಒಬ್ಬ ಜನಪದ ಕವಿ ಹೇಳ್ತಾನೆ, ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೆ, ಆದರೆ ಹಡೆದ ತಾಯಿ ಯಾವ ಸಂತ್ಯಾಗ ಸಿಗೋದಲ್ಲ. ಅದಕ್ಕೆ ನಾವು ತಾಯಿಯೇ ದೇವರು, ಅಲ್ಲಿ ಇಲ್ಲಿ ತಿರುಗಾಡಿ ಆ ಕಡೆ ಈ ಕಡೆ ಹೋಗಿ ಏನೇನ ಮಾಡೋದಕ್ಕಿಂತ ತಂದೆ ತಾಯಿಯನ್ನು ಯಾರು ಪೂಜಿಸ್ತಾರಲ್ಲ ಅವರೇ ಜಗತ್ತಿಗೆ ದೇವರಾಗ್ತಾರೆ. ಗಾಲಿಂಗಪ್ಪನವರು ಆ ಪಡೆದ ತಂದೆ ತಾಯಿಯನ್ನು ಪೂಜೆ ಮಾಡಿದರು. ಅವರು ಬಸಪ್ಪ ಮತ್ತು ಲಿಂಗಮ್ಮ ಆ ಪೂಜೆ ಅವರಿಬ್ಬರನ್ನ ಪೂಜೆ ಮಾಡೋದಕ್ಕೆ ಆ ತಾತ ಇವತ್ತು ಪೂಜೆಗೊಳ್ತದೆ. ಅದೇ ಸಾಕ್ಷಿ ಇವತ್ತು. ಅದಕ್ಕೆ ಅಂಥ ತಾಯಿಯನ್ನು ನಾವು ಪೂಜೆ ಮಾಡಬೇಕು ಅಂತೇಳಿ ಜಾನಪದದಲ್ಲಿ ಯಾವ ರೀತಿ ಹೇಳ್ತೇನೆ ಅನ್ನೋದು ಈ ಒಂದು ಜಾನಪದ ಕೇಳೋಣ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಾಗ ಕಣೋ, ಹರದ ತಾಯಿನ ಕಳ್ಕೊಂಡ ಮೇಲೆ ಮರಳಿ ಬರುವಳೇನು, ಮತ್ತೆ ಸಿಗುವಳೇನು. ದುಡ್ಡು ಕೊಟ್ಟರೆ ಬೇಕಾದ್ರೆ ಸಿಗುತ್ತೈತಿ ಈ ಜಗದಾಗ ಕಣೋ, ರೊಕ್ಕ ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಾಗ ಕಣೋ, ಹಣದ ತಾಯಿನ ಕಳ್ಕೊಂಡ ಮೇಲೆ ಮರಳಿ ಬರುವಳೇನು, ಮತ್ತೆ ಸಿಗುವಳೇನು. ದುಡ್ಡು ಕೊಟ್ಟರೆ ಬೇಕಾದ್ರೆ ಸಿಗುತ್ತೈತಿ ಈ ಜಗದಾಗ ಕಣೋ. ತಿಂಗಳು ಸಂಕಟ ನೀಡಿ ಪಟ್ಟಾಗ ಬೆಳೆದಲ್ಲೂ ಹುಟ್ಟಿ ಬರುವ ಮುಂದ ಜೀವಕ್ಕೆ ಕಷ್ಟ ಕೊಟ್ಟೆಯಲ್ಲೂ. ತಾನು ಸೊರಗಿನಿಂದ ಕೋಣ ಬೆಳೆಸಿ ಬಿಟ್ಟಳಲ್ಲೋ, ತಾನು ಸೊರಗಿನಿಂದ ಕೋಣ ಬೆಳೆಸಿ ಬಿಟ್ಟಳಲ್ಲೋ. ಬೆಳೆದು ಮದಾನಿಯ ತರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ, ಬೆಳೆದು ಮದಾನಿಯ ತರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ. ಜೀವ ಬಿಟ್ಟಿತ್ತು ನಿನ್ನ ಮ್ಯಾಲ, ಜೀವ ಬಿಟ್ಟಿತ್ತು ನಿನ್ನ ಮ್ಯಾಲ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಾಗ ಕಣೋ. ಶಾಲೆ ಕಲಿಸಿದಳು ಜಾಣನಾಗಲಂತ, ಚಿನ್ನದಂತ ಒಂದು ಹೆಣ್ಣು ತೆಗೆದಳು ನಿನ್ನ ಮದುವೆಗಂತ. ಸಾಲ ಸೂಲ ಮಾಡಿ ಮದುವೆ ಮಾಡಿದ ಬಳ್ಳಿ ಗಂಬಲಂತ, ಸಾಲ
ಸೂಲ ಮಾಡಿ ಮದುವೆ ಮಾಡಿದ ಬಳ್ಳಿಗಂಬಲೋಕ ಮುಪ್ಪಾನ ತಾಯಿ ಏನೇನು ಕನಸು ಕಟ್ಟಿಕೊಂಡು ಕುಂತಿದ್ದ ಮುಪ್ಪಾನ ತಾಯಿ ಏನೇನು ಕನಸು ಕಟ್ಟಿಕೊಂಡು ಕುಂತಿದ್ದ ಕನಸು ಕನಸಾಗಿ ಹೋಯ್ತ ಕನಸು ಕನಸಾಗಿ ಹೋಯ್ತ ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತೆ ಈ ಜಗದಾಗ ಕಣೋ ಮಗಳಿಗಿಂತಲೂ ಹೆಚ್ಚಂತ ತಿಳಿದು ಸೊಸಿನ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿನ ಹಾಗ ನೋಡಿಕೊಳ್ಳಲಿಲ್ಲ ಮುಂದೆ ಬಿಟ್ಟಿರುವ ಎಂದೆಲ್ಲ ಕೂಡ ತಾಯಿಗ ಕೇಳಲಿಲ್ಲ ಮುಂದೆ ಬಿಟ್ಟಿರುವ ಎಂದೆಲ್ಲ ಕೂಡ ತಾಯಿಗ ಕೇಳಲಿಲ್ಲ ಮಗನ ಮೋಗನ ಅಳಿಸಿದ್ದು ಕೂಡ ತಾಯಿ ಉಂಡಲಿಲ್ಲ ಮಗನ ಮೋಗನ ಅಳಿಸಿದ್ದು ಕೂಡ ತಾಯಿ ಉಂಡಲಿಲ್ಲ ಅದನ್ನ ಮಗನಿಗೆ ಹೇಳಲಿಲ್ಲ ಅದನ್ನ ಮಗನಿಗೆ ಹೇಳಲಿಲ್ಲ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತೆ ಈ ಜಗದಾಗ ಕಣೋ ಹೆಂಡತಿ ಮನೆಗೆ ಬರುವುದೊಂದು ತಡ ಹಿಂಗ್ಯಾಕ ನೀನದು ಹೆಂಡತಿ ಮಾತಿಗೆ ಕೂಡಂದ್ರ ಕುಂತಿ ಹೇಳಂದ್ರ ನೀ ಎದ್ದಿ ಹಿಂದಿಂದು ಮರೆತು ಹೆಂಡತಿ ಸಾಕಿದ ನಾಯಿ ಹಂಗ ನಡೆದಿ ಹಿಂದಿಂದು ಮರೆತು ಹೆಂಡತಿ ಸಾಕಿದ ನಾಯಿ ಹಂಗ ನಡೆದಿ ಹೆಂಡತಿ ಮಾತು ಕೇಳಿ ಹರದ ತಾಯಿನ ಸಿಕ್ಕಂಗ ನೀ ನಡೆದಿ ಹೆಂಡತಿ ಮಾತು ಕೇಳಿ ಹರದ ತಾಯಿನ ಸಿಕ್ಕಂಗ ನೀ ನಡೆದಿ ಮುದುಕಿನ ಹಿಂಗಾಕ ನೀ ಬಡದಿ ತಾಯಿನ ಹಿಂಗಾಕ ನೀ ಬಡದಿ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಾಗ ಕಣೋ ಹರದ ತಾಯಿನ ಕಳ್ಕೊಂಡ ಮೇಲೆ ಮರಳಿ ಬರುವಳೇನು ತಮ್ಮ ಮತ್ತೆ ಸಿಗುವಳೇನು ವನವಾಸ ಹಣ್ಣಾದಂದಿಗೆ ಎಷ್ಟಂತ ಇದ್ದಾಳು ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಇಸುಕೊಂಡು ತಿಂದಾಳು ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆ ದೊಡ್ಡದು ಮಾಡ್ಯಾಳ ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆ ದೊಡ್ಡದು ಮಾಡ್ಯಾಳ ಅವಮಾನ ನಮಗಂತ ಹರದ ತಾಯಿನ ಹೊರಗಡೆ ಹಾಕ್ಯಾರ ತಾಯಿ ನಿನ್ನಿಂದ ದೂರಾದು ತಾಯಿ ಮಗನಿಂದ ದೂರಾದು ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತೆ ಈ ಜಗದಾಗ ಕಣೋ ಹಡದ ತಾಯಿನ ಕಳಕೊಂಡ ಮೇಲೆ ಮಗನಿಗೆ ಬರುವಳೇನು ತಮ್ಮ ಮತ್ತೆ ಸಿಗುವಳೇನು
ಅಲ್ಲಿ ಇಲ್ಲಿ ಭಿಕ್ಷಾ ಬೇಡಿ ದಿನ ಕಳೆಯುತ್ತಾಳು. ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾದೋಳು. ಅಲ್ಲಿ ಇಲ್ಲಿ ಭಿಕ್ಷಾ ಬೇಡಿ ದಿನ ಕಳೆಯುತ್ತಾಳು. ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಎಷ್ಟು ದಿನ ಇದ್ದಾಳು. ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಎಷ್ಟು ದಿನ ಇದ್ದಾಳು. ನನ್ನ ಮಗ ನೀ ಚೆನ್ನಾಗಿರುವಂತ ದೇವರ ಮೇಲಾಡ. ಅಮ್ಮ ಅಮ್ಮ ನನ್ನ ಮಗ ನೀ ಚೆನ್ನಾಗಿರುವಂತ ದೇವರ ಬೇಡ. ನನ್ನ ಮಗ ನೀ ಚೆನ್ನಾಗಿರುವಂತ ದೇವರ ಬೇಡ. ತಾಯಿ ಹಾಜಾಗ ಸತ್ತಾಳ, ತಾಯಿ ಬೀಜಾಗ ಸತ್ತಾಳ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಾಗ ಕಣ. ರೊಕ್ಕ ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಾಗ ಕಣ. ಹಡದ ತಾಯಿನ ಕಳಕೊಂಡ ಮೇಲೆ ಮರಳಿ ಬರುವಳೇನು ತಮ್ಮ ಮತ್ತೆ ಸಿಗುವಳೇನು, ಮತ್ತೆ ಸಿಗುವಳೇನು, ಮತ್ತೆ ಸಿಗುವಳೇನು, ಮತ್ತೆ ಸಿಗುವಳೇನು. ಅಮ್ಮ ಅಮ್ಮ ಸಾಂಪ್ರದಾಯನ ಪಾರ್ವತಿ ಪತಿ ಶಿವಹರ ಮಹಾದೇವ್. ಶ್ರೀ ಶರಣಲಿಂಗೇಶ್ವರ ಮಹಾರಾಜ ಕೀ. ಅದೇ ರೀತಿಯಾಗಿ ಇನ್ನು ಸಮಯ ಐತೆ. ಯಾಕಂದ್ರೆ 5 ನಿಮಿಷ ಶರಣಮ್ಮನವ್ರು ನಡು ಕೂತ್ಕೊಂಡ್ಬಿಟ್ಟಾರೆ ರೋಗಿಗಳು. ನನಗೆ ಗೊತ್ತು ಸಿಗೋಳು. ನಾನು ಡಿಬ್ಬಕ್ಕೆ ಅಂದ್ಕೊಂಡ್ಬಿಟ್ಟಿನಿ ಪಾಪ. ಮತ್ತೆ ಬಂದಿಲ್ಲ ವೇದಿಕೆ ತಕ್ಕ. ಅದೇ ರೀತಿ ಶರಣಮ್ಮನವರು ಒಂದು 2 ಹಿತವಚನಗಳು ಹೇಳಿದ ಮೇಲೆ ವರದಿ ವಾಚಾರ ಅಂತಾರೆ, ಮಂಗಲ ಅನಂತರ ಪರಸ್ಥದಿಂದ ಬಂದಂಥ ಭಕ್ತಳಿಗೆ ಇಲ್ಲಿ ಅನ್ನಸಂತರ್ಪಣೆ ಇರ್ತದೆ ತಿಳಿಸಿ ಈಗ 2 ನುಡಿಗಳನ್ನು ಅವರು ಹೇಳ್ತಾರೆ. ತದನಂತರ ಮಂಗಲ ಮಾಡ್ತಕ್ಕಂಥವ್ರು ಅವರು. ಬಾ सद्गुरुनाथ महाराज की जय। श्रीमद जगद्गुरु सिद्धारूढ़ स्वामी महाराज की जय। सद्गुरु गुरुनाथ आरूढ़ स्वामी महाराज की जय। सद्गुरु गालिंगेश्वर महाराज की जय। सद्गुरु शिवानंद भारती स्वामी महाराज की जय। भगड़म्बा माता की जय। जय मंगलम जय नमः. ಎಲ್ಲ ಮುಗಿತು. ಲಾಸ್ಟ್ ಎಮ್ಮವ್ರು ಎಲ್ಲಿಂದ ಬಂದ್ರೇನಂತ ಆಲೋಚನೆ ಬರುವುದು. ಸ್ವಲ್ಪ ಒಂದು 5 ನಿಮಿಷ ಹೇಳ್ತೀನಿ, ಭಾಳ ಏನು ಹೇಳೋದು. हर गुरु ब्रह्मा गुरु विष्णु
ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮನ ಪರಾವತಾರಿ ಜಗದ್ಗುರು ಸಿದ್ಧಾರೂಢಪ್ಪನ ವೃಂದದಲ್ಲಿ ಸ್ಮರಿಸಿಕೊಂಡು ತತ್ಸ್ವರೂಪರು ವರ ಪುಣ್ಯಮಯ ಶರೀರದ ಮಾತನಾಡುವ ನಡೆದಾಡುವ ಪಂಚಮಠಾಧೀಶರರು ಡಾಕ್ಟರ್ ಭಾರತೀಯಪ್ಪರ ವೃಂದದಲ್ಲಿ ಸ್ಮರಿಸಿಕೊಂಡು ಕ್ಷೇತ್ರದ ದೇವತಾ ಗಾಲಿಂಗಪ್ಪ ತಾತನ ವೃಂದದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇಲ್ಲಿ ಪರ್ಯಂತರಾಗಿ ವೇದಿಕೆ ಮೇಲೆ ಆಚರಣೆದ ಪೂಜರಿಗೂ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿಗಳು. ಮಹಾತ್ಮರ ಪುರಾಣ ಅಂತಂದ್ರ ಸಾಮಾನ್ಯ ಅಲ್ಲ. ಅದು ಒಂದಿನದ್ದು ಎರಡು ದಿನದಿಂದ ಹೇಳಕ್ ಆಗುವುದಿಲ್ಲ. ಭಗವಂತನ ಅವತಾರ ಬಹಳ ದೊಡ್ಡದ. ಮನುಷ್ಯ ಜನ್ಮವನ್ನು ಉದ್ಧಾರ ಮಾಡೋ ಸಲುವಾಗಿ ಅನೇಕ ರೀತಿಗಳನ್ನ ಅನೇಕ ಪವಾಡಗಳನ್ನ ಒಂದಲ್ಲ ಒಂದು ರೀತಿ ಮಹಾತ್ಮರು ಹುಟ್ಟಿ ಬರ್ತಾರ. ಅದೇ ರೀತಿಯಾಗಿ ಈ ಗೂಳೆ ಎಂಬ ಗ್ರಾಮದಲ್ಲಿ ಮಹಾತ್ಮರಾಗಿರುವಂತ ಗಾಲಿಂಗಪ್ಪ ತಾತನವರು ಒಂದಲ್ಲ ಎರಡಲ್ಲ ಅನೇಕ ಲೀಲೆಗಳನ್ನ ಪವಾಡಗಳನ್ನ ನಿಮ್ಮೆಲ್ಲರಿಗೆ ಪೂಜ್ಯರಿಗೆ ಹೇಳ್ಕೊಂತ ಬಂದ್ರು. ಅದೇ ರೀತಿನೇ ಈ ಮನುಷ್ಯ ಜನ್ಮ ಹುಟ್ಟೋದ್ ಬಂದದಪ್ಪ ಅಂತಂದ್ರ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರ ಭಕ್ತಿ ಮಾಡ್ಬೇಕಂತ. ಭಕ್ತಿ ಅಂದ್ರೆ ಪ್ರೀತಿ, ಪ್ರೀತಿ ಅಂದ್ರೆ ಭಕ್ತಿ. ಲೌಕಿಕದೊಳಗ ಪ್ರೀತಿ ಅಂತಂದ್ರ ಉಚ್ಚಾರ ಬೇರೆ ಆಗ್ತದ. ಅದ್ರ ಲೌಕಿಕದೊಳಗ ಆ ಭಕ್ತಿ ಎಲ್ಲ ಈ ಪಾರಮಾರ್ಥವಾಗಿರುವಂತ ಭಕ್ತಿ ಮಾಡ್ರಿ. ಆ ಭಕ್ತಿಯನ್ನ ಮಾಡ್ಕೊಂತ ಹೋದ್ರ ನಿಮ್ಮ ಜೀವನ ಕಲ್ಯಾಣ ಆಗ್ತದಂತಂದು ಶರಣರಿಗೆ ಹೇಳ್ಕೊಂತ ಹೊಂಟಿದ್ದಾರೆ. ನಿಜಗುಣರು ಒಂದು ವಾಕ್ಯದೊಳಗ ಹೇಳ್ಕೊಂಡ್ ಬರ್ತಾರ, ವರ ಭಕ್ತಿಯಿಂದ ಸಚ್ಚರಿತ ಮುಂಟೆ. ಶ್ರೇಷ್ಠವಾದಂತ ಭಕ್ತಿಗಿಂತಲೂ ಇನ್ನೊಂದು ಯಾವ್ದು ಇಲ್ಲಪ್ಪ, ಭಕ್ತಿನ ಶ್ರೇಷ್ಠ ಅದ ನೋಡು. ಭಕ್ತಿ ಮಾಡು, ಭಕ್ತಿಯಿಂದ ನಿನಗ ಮುಕ್ತಿ ಆಗ್ತದ. ಇದರಿಂದ ಮತ್ತೊಂದು ಯಾವ್ದು ಸಂಶಯ ಇಲ್ಲ ಅಂತಂದು ಶರಣರು ಹೇಳ್ಕೊಂತ ಹೊಂಟಿದ್ದಾರೆ. ಯಾಕಪ್ಪ ಅಂತಂದ್ರ ಶಾಸ್ತ್ರಗಳು ಹೇಳ್ತಾವು ಭಕ್ತಿಗಳ ನಾನಾ ಪ್ರಕಾರದವು. ಒಂದು ಭಜನಾ ಮಾಡುದು ಒಂದು ಭಕ್ತಿ ಅದ, ಒಂದು ಗುರು ಸೇವಾ ಮಾಡುದು ಒಂದು ಭಕ್ತಿ ಅದ. ನೀ ಅನೇಕ ಪ್ರಕಾರಗಳ ಭಕ್ತಿ ಇದ್ರು ನೀನು ಬಹಳ ಭಕ್ತಿ ಮಾಡೋದು ಆಗುವುದಿಲ್ಲ. ಅದರೊಳಗೆ ಒಂದು ಭಕ್ತಿ ಮಾಡು. ಯಾವಪ್ಪ ಅಂತಂದ್ರ ಗುರುವಿನ ನಾಮಸ್ಮರಣೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರ ಅದಲ್ಲ. ಇದನ್ನ ಬರೀ ನಾಮಸ್ಮರಣೆಯಿಂದ ಮಾಡ್ಕೊಂತ ಹೋಗು, ನಿನ್ನ ಜೀವನ ಕಲ್ಯಾಣ ಆಗ್ತದ. ಬಂದಿರುವಂತ ಕಷ್ಟಗಳು ದೂರ ಆಗ್ತಾವಂತಂದು ಶರಣರು ಹೇಳ್ಕೊಂತ ಹೊಂಟಿದ್ದಾರೆ. ಯಾಕಪ್ಪ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ ನೋಡ್ರಿ. ಇದು ನಾಮದ ಬಲದಿಂದ, ಇದು ಭಕ್ತಿಯ ಬಲದಿಂದ ಬಂದಿರುವಂತ ಮರಣ ಕೂಡ ದೂರ ಆಗ್ತದ. ಚರಿತ್ರೆ ಒಳಗ ಸಿದ್ಧಾರೂಢಪ್ಪನ ಚರಿತ್ರೆ ಓದ್ತಲ್ಲ, ಕೇಳಿರಿ. ಶ್ರಾವಣ ತಿಂಗಳದೊಳಗ ನಿಮ್ಗ ಗೊತ್ತಿರ್ಬೋದು. ತುಕ್ಕಪ್ಪ ಅನ್ನೋ ಭಕ್ತ, ತುಕ್ಕಪ್ಪ ಅನ್ನೋ ಭಕ್ತ ಇರ್ತಾನ. ಸಿದ್ಧಾರೂಢಪ್ಪನ ಮ್ಯಾಗ ಅಪಾರವಾದಂತ ಭಕ್ತಿ. ಕುಂದ್ರು ಸಿದ್ಧಾರೂಢ, ನಿಂತರು ಸಿದ್ಧಾರೂಢ, ಮಲಗಿದ್ರು ಸಿದ್ಧಾರೂಢ. 24 ಗಂಟೆ ಗುಣಾದ ನಾಮಸ್ಮರಣೆ ತುಕ್ಕಪ್ಪನಿಗೆ. ಎಲ್ಲಾರು ಭಕ್ತರು ಸಿದ್ಧಾರೂಢಪ್ಪನ ಕರ್ಕೊಂಡು ಹೋಗ್ತಾರ. ನಮ್ಮನಿಗೆ ಭಗವಂತ ಬಂದು ಹೋಗ್ಲಿಲ್ಲ, ನಮ್ಮನಿಗೆ ಪರಮಾತ್ಮ ಬಂದು ಪಾದ ಇಟ್ಟು ಹೋಗಲಿ ಅಂತ ತುಕ್ಕಪ್ಪನ ಆಸೆ ಇರ್ತದ. ಅವ ಏನು ಮಾಡ್ದನಪ್ಪ ಅಂತಂದ್ರ ಪರಮಾತ್ಮ ಹೋಗಿ ಬೇಡಿಕೊಳ್ಳುತ್ತಾನ. ಪರಮಾತ್ಮ ನೀವು ನಮ್ಮ ಮನೆಗೆ ಬರಬೇಕು ಗುರುನಾಥ ಅಂತಾನ. ಆಯ್ತಪ್ಪ ಬರುತ್ತೇನೆ ಅಂತಾನ. ಮನೆಯೊಳಗೆ ಏನು ತಿಳ್ಕೊಂಡಿದ್ದೇ ಇಲ್ಲ. ಗುರುವಿಗೆ ಹೋಗಿ ಬರೀಪ್ಪ ಅಂತಂದು ಕರೆದಿದ್ದ. ಗುರುವಿನ ಕರೆದು ಬಂದಿದ್ದ. ಮನೆಗೆ ಬಂದ ಬಳಿಕ ಅವನ ಹೆಂಡತಿಗೆ ಹೇಳಿದ, ನೋಡು ನಾಳಿನ ದಿನ ಸಿದ್ಧಾರೂಢಪ್ಪವರು ಭಗವಂತ ನಮ್ಮ ಮನೆಗೆ ಬರಾಕುಂತಾನ, ಸಿದ್ಧಾರೂಢಪ್ಪ ನಮ್ಮ ಮನೆಗೆ ಬರಾಕುಂತಾನ, ಎಲ್ಲ ಸಿದ್ಧತೆ ಮಾಡಿಕೊಂಡ ಅಂದಾಗ ಹೆಂಡತಿ ಹೇಳಿದ್ದು, ಭಗವಂತ ಬರೋದೇನು ತಪ್ಪಲ್ಲರಿ, ಭಗವಂತ ಬರಲಿ, ನಮ್ಮ ಮನೆ ಉದ್ಧಾರ ಆಗ್ತದ, ನಮ್ಮ ಜೀವನ ಕಲ್ಯಾಣ ಆಗ್ತದ. ಆದರೆ ಏನಾತಪ್ಪ ಅಂತಂದ್ರ ನಮ್ಮ ಮಗನಿಗೆ ಹನುಮಂತ
ನಮ್ಮ ಹನುಮಂತನಿಗೆ ಬಾಳ ಆರಾಮಿಲ್ಲ, ಜ್ವರ ಬಾಳ ಬಂದವ್ರಿ. ಅಲ್ಲಿ ನೋಡ್ರಿ ಮಗನ ಪರಿಸ್ಥಿತಿ ಹೆಂಗದ, ಏನ ಮಾಡ್ಬೇಕಂದಾಗ ತುಕ್ಕಪ್ಪ ಹೇಳಿದ, ನೋಡು ಭಗವಂತ ಬಂದ ಹೋದ ಬಳಕ ಮುಂದೆ ಆಲೋಚನೆ ಮಾಡೋನು, ಮೊದಲಿಗೆ ಭಗವಂತ ಬರಲಿ ಎಂದ. ಯಥಾ ಪ್ರಕಾರವಾಗಿ ಮರನೇ ದಿನ ಸಿದ್ದಾವಡ್ರಪ್ಪವರು ಮನೆಗೆ ಬಂದರು. ಮನೆಗೆ ಬಂದ ಬಳಕ ಎಲ್ಲ ಸಿಂಹಾಸನವನ್ನ ಪಾದ ಪೂಜೆಗೆಲ್ಲ ರೆಡಿ ಮಾಡಿ ಕುಂತಿದ್ರು. ಸಿದ್ದಾವಡ್ರಪ್ಪರ ಮನೆಗೆ ಬಂದರು. ಮನೆಗೆ ಬಂದ ಬಳಕ ಭಗವಂತ ನೀವು ಕೂಡ್ರಿ ಅಂದ್ರು. ಕೂಡ ಅಂದ ಬಳಕ ತುಕ್ಕಪ್ಪನ ಹೇದ, ತುಕ್ಕಪ್ಪ ಎಲ್ಲದನ ಹನುಮಂತ ಅಂದ್ರು. ಎಲ್ಲದನಪ್ಪ ಹನುಮಂತ ಅಂದ ಕೊಟ್ಲೆ ತಾಯಿಗೆ ಕಣ್ಣೀರು ದಳ ದಳ ಬರ ಕುಂತು. ಯಾಕ ಮಗನ ಸಂಕಟ ಏನು ಮಾಡಬೇಕು ತಿಳಿಯವಲ್ಲದು. ಭಗವಂತ ಎಲ್ಲದನಪ್ಪ ಹನುಮಂತ, ಅವನ ರೂಮಿಗೆ ನನ್ನ ಕರ್ಕೊಂಡು ಹೋಗ್ರಿ ಅಂದ್ರು. ಯಪ್ಪ ಭಗವಂತ ನಿನ್ನ ಪೂಜೆ ಆಗಲಿ ಆಮೇಲೆ ಅಲ್ಲಿ ಹೋಗೋಣ ಅಂತ ಹೇಳಿದ್ರು. ಇಲ್ಲ ಹನುಮಂತನ ಮೊದಲಿಗೆ ಕರ್ಕೊಂಡು ಹೋಗೋ ರೂಮಿಗೆ ಅಂದ. ಹನುಮಂತನ ರೂಮಿಗೆ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋದ ಬಳಿಕ ಹನುಮಂತನ ಏನು ಮಾಡಿದ್ರಪ್ಪ ಅಂತಂದ್ರ, ಗೊಂಗಡೆಯನ್ನ 4 ಸುತ್ತಿ ಮುಚ್ಚಿರ್ತಾರೆ. 4 ಪದರು ಮಾಡಿ ಮುಚ್ಚಿದರು ಅದರ ಒಳಗಿನ ಜೀವ ಈಗ ಇನ್ನೊಂದು ಕ್ಷಣ ಹೋಗ್ತದ ಹನುಮಂತಂದು. ಆದರೂ ಏನು ಮಾಡಿದ್ರಪ್ಪ ಅಂತಂದ್ರ, ಭಗವಂತ ರೂಮಿಗೆ ಹೋದ ಬಳಕ ನೋಡ್ತಾನ ಎಲ್ಲ ಮುಚ್ಚಿತ್ತು. ಆ ಒಳಗಿಂದ ಶಬ್ದ ಏನು ಬರ್ತಿದ್ದಪ್ಪ ಅಂತಂದ್ರ, ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಪಂಚಾಕ್ಷರಿ ಮಂತ್ರ ಸಿದ್ದಾವಡ್ರಪ್ಪ ಕೇತಿತ್ತಂತ. ಏನೋ ಮಾಡಿದ್ರು ಅದು ಭಗವಂತ ಗೊಂಗಡೆಯನ್ನು ತೆಗೆದು ಮಸ್ತಕದ ಮೇಲೆ ಸ್ಪರ್ಶ ಮಾಡಿದ್ರು. ಸ್ಪರ್ಶ ಮಾಡಿದ ಗುಡ್ಲೆ ಅವಾಗ ಬಂದಿರುವಂತ ಮರಣನೂ ದೂರ ಆಯ್ತು, ಅವನ ಜರನೂ ಮಾಯ. ಅದು ಹೇಳೋ ತಾತ್ಪರ್ಯ ಏನಪ್ಪಾ ಅಂತಂದ್ರ, ಗುರುವಿನ ಕರುಣೆ ಬಹಳ ದೊಡ್ಡದ. ಅದಕ್ಕೆ ಹೇಳ್ತಾರ ನೋಡ್ರಿ, ಸಾಧುನಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ. ಮಹಾತ್ಮರ ದರ್ಶನದಿಂದ, ಮಹಾತ್ಮರ ಆಶೀರ್ವಾದದಿಂದ, ಮಹಾತ್ಮರ ದೃಷ್ಟಿಯಿಂದ ನಮ್ಮ ಬಂದಿರುವಂತ ಕಂಟಗಳು ದೂರ ಆಗ್ತವು. ನಮಗ್ ಮುಂದೆ ಬರ್ತದ ಏನಾರ ಒಂದು ಸನ್ನಿವೇಶ ಅಂದ್ರೆ ಅದು ದೂರ ಆಗ್ತದ ಕಂಟಕ. ಮಹಾತ್ಮರ ವಾಣಿ ಒಳಗಿರುವಂತ ಶಕ್ತಿ ಬಹಳ ದೊಡ್ಡದ. ಸುಮ್ಮನೆ ಅಂತಾರ ಬಿಡ್ರಿ ನಾಮಸ್ಮರಣೆ ಓಂ ನಮ ಶಿವ ಏನಪ್ಪ ಆಜು ಬಾಜು ಅಂದ್ರೆ ನಮಗ್ ಸ್ವಲ್ಪ ಇದು ಆಗ್ತದ, ಬಾಯಿಯಲ್ಲಿ ತೆರೆದಂತ ಅನ್ನೋ ಅವಶ್ಯಕತೆ ಇಲ್ಲ. ಆ ನಾಮಸ್ಮರಣೆ ಅನ್ನಲೇಬೇಕು, ಅನ್ನಬೇಕು. ಗುರುವಿನ ಮಕ್ಕಳು ಆದವ್ರ ಅಷ್ಟ ಅನ್ಬೇಕೇನ್ರಿ, ಮತ್ತ ನಾವ್ಯಾಕೆ ಅನ್ಬೇಕ್ರಿ? ಇದು ಒಂದು ಸಂಶಯ ಬರ್ತದ. ಕೆಲವು ಜನವ್ರು ಅಂತಿರ್ತಾರ, ಇಲ್ಲರಿ ನಾವು ಶಿಶು ಮಕ್ಕಳಾಗಿಲ್ಲ, ನಾವು ಶಿಶು ಮಕ್ಕಳಾಗಿಲ್ಲ ಅಂದ್ರೆ ಈ ನಾಮಸ್ಮರಣೆ ನಾವ್ಯಾಕೆ ಅನ್ಬೇಕ್ರಿ? ಅಲ್ಲ, ಅವ್ರ ಆದವ್ರು ಅನ್ನಲಿ ಆದವ್ರು ಅಂದ್ರೆ ಎಲ್ಲರೂ ಅನ್ರಿ, ನಿಮ್ ಜೀವನ ಕಲ್ಯಾಣ ಆಗ್ತದ. ಅದಕ್ಕ ಗೀತಾದೊಳಗ ಪರಮಾತ್ಮನ್ ಹೇಳ್ಕೊಂಡ್ ಬರ್ತಾರೆ ನೋಡ್ರಿ, ಅನಿಪೇಕ್ಷ ಶುಚಿ ದತ್ತ ಉದಾಸೀನೋ ಗತೋ ವ್ಯತಾಹ ಸರ್ವ ಆರಂಭ ಪರಿತ್ಯಾಗಿ ಯೋಗ ಭಕ್ತಿ ಸಮಪ್ರಿಯ. ನೀ ಭಕ್ತಿ ಮಾಡುವ ಬೇಡ ಅನ್ನೋದಿಲ್ಲ, ಅಪೇಕ್ಷೆ ಇಲ್ಲದನೆ, ರಾಗ ಇಲ್ಲದನೆ, ದ್ವೇಷ ಇಲ್ಲದನೆ, ಉದಾಸೀನ ಇಲ್ಲದನೆ, ಇವು ಯಾವ ಇಲ್ಲದಂಗ ನಿರಾಪೇಕ್ಷೆಯಾಗಿ ಮಾಡು. ನಿಷ್ಕಾಮ ಭಕ್ತಿಯನ್ನು ಮಾಡು. ಯಾವ್ದು ಅಪೇಕ್ಷೆ ಇಟ್ಕೊಂಡು ಮಾಡಕ್ ಹೋಗಬೇಡ. ಅಪೇಕ್ಷೆ ಇಟ್ಕೊಂಡು ಮಾಡಿದಂದ್ರೆ ನಿನ್ ಕೆಳಗ್ ಬೀದಿ ಕೆಳಗ್ ಬಿದ್ದಿ ಅಂತಂದ್ರೆ ಅಪೇಕ್ಷೆ ಮಾಡಕ್ ಕುಂತಂದ್ರೆ ನಿನಗ ನರಕ ಪ್ರಾಪ್ತಿ ಆಗ್ತದ. ಆ ನರಕದೊಳಗ ನೀನು ಇಲ್ಲಾದ ಸಂಕಟಗಳನ್ನ ಬೀಳ್ತಿದಿ. ಈ ಅಪೇಕ್ಷೆ ಮಾಡಕ್ ಹೋಗಬೇಡ. ಅಪೇಕ್ಷೆ ಇಲ್ಲದ ನೀ ಸಂಕಲ್ಪ ಮಾಡಿ ಗುಣಾತ ನಿಶ್ಚಯ ನಾಮಸ್ಮರಣೆ ಒಂದು ಭಕ್ತಿಯನ್ನ ಮಾಡ್ಕೊಂತ ಹೊಂಟಿಪ ಅಂತಂದ್ರೆ ನಿನಗ ಸ್ವರ್ಗ ಲೋಕ ಪ್ರಾಪ್ತಿ ಆಗ್ತದ. ನಿನಗ ಭೋಗ ಇಚ್ಛೆಗಳು ಎಲ್ಲವೂ ಪ್ರಾಪ್ತಿ ಆಗ್ತದೆ. ಎದರಿಂದ? ನಿಷ್ಕಾಮ ಭಕ್ತಿಯನ್ನು ಮಾಡು. ನಾವೇನಪ್ಪಾ ಅಂದ್ರ ಭಕ್ತಿ ಮಾಡ್ತೀವಿ, ಹೆಂಗೋ ಮಾಡ್ತೀವಿ ಅಂತಂದ್ರ ನಮ್ಮ ಹೆಂಡ್ರು ಚಂದಿರ್ಬೇಕು, ನಮ್ಮ ಮಕ್ಕಳು ಚಂದಿರ್ಬೇಕು, ನಮ್ಮ ಸುತ್ತಮುತ್ತ ಎಲ್ಲಾರು ಚಂದಿರ್ಬೇಕು. ಈ ಭಕ್ತಿ ಅದ. ಇದು ಏನಾಗ್ತದ? ಭಕ್ತಿ ಸಕಾಮ ಆಗ್ತದ. ಫಲದ ಇಪ್ಪೇಕ್ಷೆಗಳು ಬೇಕು ಬೇಕು ಬೇಕು. ಏನ್ ಬೇಕು? ಎಲ್ಲ ಬೇಕೆ. ಯಾವಾಗ ಬೇಡ ಅಂತೀರಿ? ಯಾವಾಗ ಬೇಡ ಅಂತೀರಿ? ಊಟಕ್ಕುಂದ ಮಾತ್ರ ಒಂದು ತೂತ್ ಹೆಚ್ಚಿಗೆ ಆದ್ರೆ ಬೇಡ, ಹೆಚ್ಚಿಗೆ ಯಾಕೆ ನೀಡ್ತೀವಿ ಅಂತೀರಿ, ಅವಾಗ ಮಾತ್ರ ಬೇಡ ಅಂತೀರಿ. ಎಲ್ಲಾರ್ಗೇನು ಬೇಡ ಅಂತೀರಿ? ಬೇಕು ಬೇಕು. ಏನ್ ಬೇಕು? ಸಿರಿ ಸಂಪತ್ತು ಬೇಕು. ಅದರಂತಾನೆ ನಾಮಸ್ಮರಣೆ ನಾವು ಇನ್ನೂ ಮಾಡ್ತೀವಿ, ಇನ್ನೂ ಸ್ವಲ್ಪ ಹೊತ್ತು ಈ
ಈ ಮಾತು ಬರೋದೇ ದುರ್ಲಭ ಅದ. ಈ ಮಾತನ್ನು ಗಟ್ಟಿ ಮಾಡ್ಕೋರಿ. ಈ ಮಾತು ನಿಮ್ಮ ಹೃದಯದಗಳು ಬಂದಪ್ಪ ಅಂತಂದ್ರ ನಿಮ್ಮ ಮನೆ ಒಳಗ ನಿಮ್ಮ ಮಕ್ಕಳಿಗೆ ಇದೊಂದು ಸಂಸ್ಕಾರ, ಇದೊಂದು ಬೀಜ ಬಿತ್ತದಂತೆ. ಈ ಬೀಜ ಬಿತ್ತೋದು ಬಹಳ ದುರ್ಲಭದ. ಎಲ್ಲರಿಗೂ ಬರುವುದಿಲ್ರಿ ಅದು, ಎಲ್ಲರಿಗೂ ಬರ್ಲಿ ನೋಡ್ರಿ. ಒಮ್ಮೆ ಏನಾಗಿತ್ತಪ್ಪ ಅಂತಂದ್ರ ಲಕ್ಷ್ಮೀಬಾಯಿ ಅಣ್ಣಾಕಿ ಸಿದ್ದಾರೂಢರ ಮಠಕ್ಕ ದಿನನಿತ್ಯವಾಗಿ ಸತ್ಸಂಗಕ್ಕೆ ಹೋಗ್ತಿದ್ಲಂತ. ಹೋಗೋ ಹೊತ್ತಿಗೆ ಏನಾತಪ್ಪ ಅಂತಂದ್ರ ಒಂದು ಸಣ್ಣ ಕಲ್ಲಿಗೆ ಎಡವಿ ಕಾಲು ಮುರಿತಕ್ಕಿದ್ರು. ಕಾಲು ಮುರಿದು ಅಲ್ಲಿರುವಂತ ಎಲ್ಲಾ ಜನರು ಪಾಪ ಲಕ್ಷ್ಮೀಬಾಯಿ ಹಿಂಗಾತಂತಂದು ಎಲ್ಲಾರ ಕರ್ಕೊಂಬಂದು ಮನೆಗೆ ಕರ್ಕೊಂಬಂದು ಹಾಕಿದ ಬಳಿಕ ಲಕ್ಷ್ಮೀಬಾಯಿ ಮನೆಗೆ ಬಂದು ಆಸ್ಪತ್ರೆಗೆ ತೋರಿಸಿದ್ರು. ಮಕ್ಕಳು ಜಪಾನ್ ಮಾಡಾಕ್ ಕುತ್ಕೊಂಡ್ರು. ಮಾಡಾವತ್ನೆ ಏನಾತ್ವ ಅಂತಂದ್ರೆ ಏಕಾಂತವಾಗಿ ಕುತ್ಕೊಂಡಿದ್ಲು ಲಕ್ಷ್ಮೀಬಾಯಿ. ಕಣ್ಣಾಗ ನೀರ್ ತಂದ್ಲು. ನಾನು ಭಗವಂತನ ಕಾರ್ಯಕ್ಕೆ ಹೊಂಟಿದ್ದೆ, ನನಗೆ ಯಾಕಿಂತ ವಿಘ್ನ ಬಂತು? ನಾ ಸಿದ್ದಾರೂಢಪ್ಪನ ದರ್ಶನ ಮಾಡಿಲ್ಲ. 1 ವಾರ ಆಯ್ತು, 2 ವಾರ ಆಯ್ತು, ನಾ ಸುಮ್ಮನೆ ಕೂತೀನಿ ಮೂಲಿಗೆ. ಏನಪ್ಪ ಭಗವಂತ ನನಗೆ ಯಾಕಿಂತ ಅದು ಕೊಟ್ಟಿನೇನೋ ಖಂಡಗಣ, ನಾನು ನಿನಗೇನು ಮಾಡೀನಿ, ಯಾಕಪ್ಪ ನನಗಿಂತ ಅದು ಕೊಟ್ಟಿಂತಂದು ಬಾಳ ನೋವು ಪಡ್ತಿದ್ಲಂತ. ಅದೇ ರೀತಿಯಾಗಿ ಒಂದಿನ ಏನು ಮಾಡಿದ್ಲು ಅಂತಂದ್ರೆ ತನ್ನ ಮಗನಿಗೆ ಹೇಳಿದಂತ, ನೋಡಪ್ಪ ನಾನು ಸಿದ್ದಾರೂಢಪ್ಪನ ದರ್ಶನ ಮಾಡಿಲ್ಲ, ಬಹಳ ದಿನ ಆಯ್ತು. ನಾನು ಸಿದ್ದಾರೂಢಪ್ಪನ ದರ್ಶನ ಮಾಡಿಲ್ಲ, ಬಹಳ ದಿನ ಆಯ್ತು. ಏನಾರ ಮಾಡಿ ನಾಳೆ ದಿನ ಸಿದ್ದಾರೂಢಪ್ಪನ ಮನೆಗೆ ಕರ್ಕೊಂಡು ಬರ್ಬೋದು ನೀನು. ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಸಿದ್ದಾರೂಢಪ್ಪ ಮನೆಗೆ ಬರ್ಲೇಬೇಕು ಅಂದ್ಲು. ಆಯ್ತವ, ನಾ ಹೋಗಿ ಸಿದ್ದಾರೂಢಪ್ಪ ಹೇಳ್ತೀನಿ ಅಂದ. ಹೋದ ಬಳಕ ಮಗ ಹೇಳ, ಭಗವಂತ ನೀವು ನಮ್ಮ ಮನೆಗೆ ಬರಬೇಕು, ತಾಯಿ ನಿಮ್ಮನ್ನ ನೋಡಲಿ ಬಹಳ ದಿನ ಆತಂತ ಸಂಕಟ ಪಡಾಕುಂತಾಳ ಅಂದ್ಬಿಟ್ಲಿ. ಬರ್ತೀನಪ್ಪ ಗುರುನಾಥ ಅಂತಂದ. ಮರ್ಯಾದ ಸಿದ್ದಾರೂಢಪ್ಪ ಅವರು ಬಂದ ಬಳಕ ಗುರುವಿಗೆ ಪಾದಕ್ಕ ಹನಿ ಹಚ್ಚಿ ಉಳ್ಳಾಡಿ ಬೋರ್ಗರೆ ಕುಂತ್ಲು. ಯಪ್ಪ ಗುರುನಾಥ, ನಾನು ಏನು ಮಾಡಿದ್ದೆ, ನನಗೆ ಯಾಕೆಂತ ಕಷ್ಟ ಕೊಟ್ಟೆ, ನನ್ನೇ ಕಾಲ ಮುರಿದು ನಾನು ಏನು ಮಾಡಿದ್ದೆ, ಒಮ್ಮೆ ತಟ್ಟನ ಒಯ್ಬೇಕಾಗಿತ್ತು, ಸುಮ್ಮನೆ ಕಾಲ ಮುರಿದು ನನ್ಯಾಕೆ ಕುಡ್ಸಿದಪ್ಪ ನೀನು, ನಾನು ಏನು ಮಾಡೀನಿ, ಏನು ಹಾಳಾವತ್ನ್ಯಾಗ ಸಿದ್ದಾರೂಢಪ್ಪ ಏನಂತ, ನೋಡು ನಿಂದ ಅವತ್ತರ ಹೋಗೋದಿತ್ತು, ಬರಕುದ್ದಿಯಲ್ಲ ಕಲ್ಲ ಎಡೆ ಬಿದ್ದಿದ್ರೆ ಅವತ್ತ ನಿನ್ನ ಮರಣ ಬಂದಿತ್ತು. ನೀ ಸತ್ಸಂಗ ಮಾಡಿದಿ, ಗುರುವಿನ ನಾಮಸ್ಮರಣೆ ಮಾಡಿದಿ, ಭಗವಂತನ ಚಿಂತನೆ ಮಾಡಿ ಅಂತ ತಿಳ್ಕೊಂಡು ನಿನಗೆ ಇನ್ನೂ 6 ತಿಂಗಳ ಆಯುಷ್ಯ ಹೆಚ್ಚಿಗೆ ತಗೋ ಅಂತಂದು ಗುರುನಾಥ್ ಆಶೀರ್ವಾದ ಮಾಡಿದಂತ. ನೋಡ್ರಿ ಎಂಥ ಭಗವಂತನದಲ್ಲ, ಎಂತ ನೋಡ್ರಿ. ಅಂತ ಹೇಳೋ ತಾತ್ಪರ್ಯ ಎಂತ ಅಂತಂದ್ರ ಭಗವಂತನ ನಾಮದೊಳಗ ಭಗವಂತನ ಚಿಂತನೆ ಒಳಗೆ ಹೊಂಟ್ರ ನಮ್ಮ ಬಂದಿರುವಂತ ಕಷ್ಟಗಳು ದೂರ ಅಂತ ಹೇಳ್ತಾ ನನ್ನ ನ್ಯಾಡ ಮತ ಸಿದ್ದಾರೂಢಪ್ಪ ಅಧಿಕರಿಸ್ತಾರೆ ಅಂತ. ಇಲ್ಲಿವರೆಗೆಲ್ಲ ಭಗವಂತನ ನಾಮಸ್ಮರಣೆಯ ಬಗ್ಗೆ ಬಹಳ ಒಂದು ಕಾಲು ಮುರಿದಿರ್ತಕ್ಕಂಥ ತಾಯಿ ಕೂಡ ಮತ್ತೆ 6 ತಿಂಗಳು ಆಯುಷ್ಯವನ್ನು ಕೊಟ್ಟ ಸದ್ಗುರು ಸಿದ್ದಾರೂಢಪ್ಪನವರಂತ ಹೇಳಿದರು. ಮತ್ತು ಇವತ್ತು ತಾತ್ನವ್ರು ಕೂಡ ಪುರಾಣ ಎತ್ಕೊಂಡಿದ್ದೆ, ಶ್ರೀ ಗುರು ಮಂತ್ರವ ರಾಗದಿ ನುತಿಸಲು ಭೋಗ ಸಂಪದ ಸುಖವಾಗುವುದು. ಎಷ್ಟು ಚಂದ ಐತ್ ನೋಡ್ರಿ. ಶ್ರೀ ಗುರು ಮಂತ್ರವ ರಾಗದಿ, ಶ್ರೀ ಗುರು ಮಂತ್ರ ಅಂದ್ರೆ ಭಗವಂತನ ಸದ್ಗುರುನಾಥ ಕೊಟ್ಟಿರ್ತಕ್ಕಂಥ ಮಹಾಮಂತ್ರವನ್ನು, ರಾಗ ಅಂದ್ರೆ ಏನಪ್ಪಾ ಅಂದ್ರೆ ಅತಿ ಪ್ರೀತಿ ಅತಿ ಭಕ್ತಿ. ಶ್ರೀ ಗುರು ಮಂತ್ರವ ರಾಗದಿ ನುತಿಸಲು ಭೋಗ ಸಂಪದ ಸುಖವಾಗುವುದು. ಭೋಗ ಅಂದ್ರೆ ನಮಗೆ ಇಚ್ಛಿತಾರ್ಥ ಏನೈತೆ ಪ್ರಪಂಚದಾಗ ಅದು, ಸಂಪದ ಸುಖ ಏನು ಬೇಕಿದ್ದು ಆಗ್ತಾ ಇದೆ ಅಂತೇಳಿ ಆ ಒಂದು ಮಹಾಮಂತ್ರದೊಳಗ ಅಡಕವಾಗಿದೆ. ಅದಕ್ಕಾಗಿ ಭಗವಂತನ ನಾಮಸ್ಮರಣೆ ಎಲ್ಲರೂ ಅನ್ಬೇಕು, ಬಾಯಿ ತುಂಬ ಎಲ್ಲರನ್ರಿ. ಯಾಕಂದ್ರೆ ಇಂಥ ಒಂದು ಮತ್ತೆ ಸುದಿನ ನಾವೆಲ್ಲರೂ ಕಲ್ತು ಅಂತೀವೇನಪ್ಪ. ಅದಕ್ಕಾಗಿ ಹೇಳ್ತಾರಲ್ಲ, ಯಾವುದು ಮಾತಾಡು ಲಿಂಗವೇ, ನೀ ಮಾತಾಡಬೇಕಯ್ಯ ಲಿಂಗವೇ ಎಂಬುದರೊಳಗ ಘೋರಾರಣ್ಯದ ಲಿಂಗವೇ, ಅಲ್ಲಿ 108 ಶಿವಶಕ್ತರು ಶಿವನಾಮ ನುಡಿವಾಗ ಓಂ ಎಂಬ ಶಬ್ದ ಒಂದೇ ಲಿಂಗವೇ ಅಂತಾರಲ್ಲ, ಅದ್ರಂಗೆ ಎಲ್ಲರನ್ರಿ ಒಂದೇ ಒಬ್ಬರೇ ಅಂತಾರ ಅನ್ಬೇಕು ನೋಡ್ರಿ ನಾಮಸ್ಮರಣೆ. ಅಂತ ಒಂದು ಸುದಿನ ನಮಗೆ ಕೂಡೈತೆ ಅನ್ರಿ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ ಅನ್ಬೇಕೆಲ್ಲರೂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಸಾಂಬ ಜೈ ನಮಃ ಪಾರ್ವತೀಶ್ವರ ಹರ ಮಹಾದೇವ. ನಾಳೆಂದಿಸಿಲ್ಲ ನಾಡ್ದ ಗಾಲಿಂಗಪ್ಪ ಮದುವೆ, ನಾಳಿದ್ದ ಎಳೆವು ನಾಡ್ದ ಮದುವೆ. ಅದಕ್ಕಾಗಿ ನಮ್ಮ ಗ್ರಾಮದ ಗುರು ಹಿರಿಯರಲ್ಲಿ, ನಮ್ಮ ಗ್ರಾಮದ ತಾಯಂದಿರಲ್ಲಿ ಎಲ್ಲರಲ್ಲಿ ಬೇಡಿಕೆ ಏನಪ್ಪ ಅಂದ್ರೆ ನಾಳಿಗೇನೆ ಚಂಡಿ ಹೂಗಳು ಯಾರ್ಯಾರು ಹೊಲ್ದಾಗ, ಪಕ್ಕದವ್ರು ಹೊಲ್ದಾಗಿರ್ಬೋದು, ಇನ್ನೊಬ್ರು ಹೊಲ್ದಾಗಿರ್ಬೋದು, ಎಲ್ಲರಲ್ಲಿ. ಯಾಕಂದ್ರೆ ನಾವು ಕೊಂಡ್ಕೊಂಬೋಕೆ ಹೋದ್ರ ಸುತ್ತ ಅಲ್ಲಿ ಸಿಗೋದು. ಬಳ್ಳಾರಿ ಎಲ್ಲ ನಾವು ಕೇಳಿದ್ವಿ, ಎಲ್ಲ ಫೋನ್ ಮಾಡಿ ಸಾಕಷ್ಟು ಕೇಳಿದ್ವಿ, ಎಲ್ಲೇನೂ ಭಾಳ ಸಿಗೋಲ್ವ. ಆದ್ರೆ ನಮ್ಮ ರಡಿವೆಗೆ ಈ ಸಲ ಸಾಕಷ್ಟಿದೆ ಹೂವು. ನಾವು ಅರ್ಕೊಂಬರ್ತಕ್ಕಂಥವರ ಭಕ್ತಿ, ಮಹಾತ್ಮರು ಹೇಳ್ತಾರೆ, ಕುಡಿದಷ್ಟಿದೆ ಜಲ, ನಡೆದಷ್ಟಿದೆ ನೆಲ, ಹಾರಿದಷ್ಟಿದೆ ಆಕಾಶ, ನುಡಿದಷ್ಟಿದೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರ ಹಾಕಿದಷ್ಟು ಆಗ್ತವೆ ಗಾಲಿಂಗಪ್ಪ ತಾತನಿಗೆ ಚೆಂಡಿ ಹೂವು ಅಂತ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ಈ ಮಾತನ್ನು ಮತ್ತೊಮ್ಮೆ ಕೇಳ್ತಾ, ನಾಳಿದ್ದೆ ನಾಳೆ ಅರ್ಕೊಂಬರೋನು ಅಂತ ಅಂದ್ಕೋಬೇಡ್ರಿ ಯಾರು. ನಾಳೆ ಅರ್ಕೊಂಬಂದು ಬಿಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ನಾನು ಇದನ್ನ ಬಾಲ್ ಬಿದ್ದು ಅರ್ಕೊಂಬರ್ಬೇಕು. ಏನೋ ಹೇಳ್ತಾರ, ಏನೋ ಕೇಳ್ತಾರ. ಇದು ಯಾಕಪ್ಪ ಅಂದ್ರೆ ಇದು ಶಿವನ ಕ್ಷೇತ್ರ, ಶಿವನ ಕೈಲಾಸ. ಯಾವುದಂದ್ರೂ ಕಡಿಮೆ ಅದು ಆ ಹಬ್ಬ ನಾವು ಕಣ್ಣಿನಿಂದ ನೋಡಿ, ನಾವು ಕಣ್ಣಿನಿಂದ ಭಕ್ತಿಯಿಂದ ನೋಡಿ, ನಾವು ಆ ಪ್ರೀತಿಯಿಂದ ಅದನ್ನು ನಾವು ಕಣ್ಣು ತುಂಬ ಸುಖವನ್ನು ಪಡೋಣ ಅಂತೇಳಿ ತಮ್ಮೆಲ್ಲರಲ್ಲಿ ನಾನು ಹೇಳ್ತಾ ಈ ಎರಡು ಮಾತುಗಳನ್ನು ಮಹಾತ್ಮರ ಪಾದಕ್ಕೆ ಇಡ್ತಾ ಇದ್ದೇನೆ. ಇಂದಿನ ಒಂದು ಪುರಾಣಕ್ಕಾಗಿ ಕೊಟ್ಟಿರ್ತಕ್ಕಂಥ ದಾನಿಗಳು: ಅಮೃತಾಪುರ ಕುಮಾರಿಗೌಡರು 105 ರೂಪಾಯಿ, ತಳವಾರ ಗಾಲಿಂಗಪ್ಪ 50 ರೂಪಾಯಿ, ಪೂಜಾರಿ ವಿಜಯಕುಮಾರ 101 ರೂಪಾಯಿ, ಕ್ವಾಟಳ ಶಾಂತಮ್ಮ 101 ರೂಪಾಯಿ, ಶಾಂತಮ್ಮನವರ ಮಾರಮ್ಮ 50 ರೂಪಾಯಿ, ಈರಪ್ಪ ಆಚಾರಿ ಬಸರಕೋಡ್ 51 ರೂಪಾಯಿ, ಏಕಂಬರಗೌಡ ಬಸರಕೋಡ್ 51 ರೂಪಾಯಿ, ಅಯ್ಯಾಳಿ ಮಲ್ಲಿಕಾರ್ಜುನ 100 ರೂಪಾಯಿ. ಈ ರೀತಿಯಾಗಿ ಇರ್ತಕ್ಕಂಥ ಪುರಾಣಕ್ಕೆ ಕಾಣಿಕೆಗೆ ಹರಿಸಿರ್ತಕ್ಕಂಥ ದಾನಿಗಳ ತಾತನವರು ಆರೋಗ್ಯ ಆವಿಷ್ಯ ಕೊಟ್ಟು ಕರುಣಿಸಲಿ. ಕ್ವಾಟಳ ಶಾಂತಮ್ಮನವರು ತಲಾ 10 ರೂಪಾಯಿ ರೀತಿಯಲ್ಲಿ ಕಲಾ ಕಾಣಿಕೆಗೆ ಅರ್ಪಿಸಿದ್ದಾರೆ. ಮತ್ತು ಗೊರವರ ಹನುಮಂತಮ್ಮ 100 ರೂಪಾಯಿ, ಚೌಡಿಗೆ ಮಲ್ಲಿಕಾರ್ಜುನ 100 ರೂಪಾಯಿ, ಶಾಂತಮ್ಮನವರ ಮಾರಮ್ಮನ 50 ರೂಪಾಯಿನ ಕಲಾ ಕಾಣಿಕೆಗೆ ಅರ್ಪಿಸ್ತಕ್ಕಂಥ ದಾನಿಗಳಿಗೆ ತಾತನವರು ಆಯುರಾರೋಗ್ಯ ಆವಿಷ್ಯನ ಕೊಟ್ಟು ಕರುಣಿಸಲಿ ಅಂತೇಳಿ ಮಹಾಮಂಗಲ ಮಾಡ್ತಕ್ಕಂಥ ರಗೋಣ. ಸಾಂಬ ಜೈ ನಮಃ ಪಾರ್ವತಿ ಪದೇಶ್ವರರ ಮಹಾದೇವ್. ಜಯ ಜಯತು ಜಯವೆಂದು ಬೆಳಗಿರೆ, ಗೂಳೆ ರವಾಸಗೆ ರಾಜಲಿಂಗ ತಾತಗೆ, ಗೂಳೆ ರವಾಸಗೆ ರಾಜಲಿಂಗ ತಾತಗೆ, ಮಳ್ಳಿ ಹೊಸ ಕೇರಿಯ ಶಾಂತಮ್ಮ ಶಂಕರಪ್ಪರ ಗರ್ಭ ಸಂಜಾತಗೆ, ಆರೂಢ ದೇವಗೆ ಗಾದಿಯವರ ಬಸಪ್ಪ ಲಿಂಗಮ್ಮ ರಮಣಿಯಲಿದ್ದು, ಗಾದಿಯವರ ಬಸಪ್ಪ ಲಿಂಗಮ್ಮ ರಮಣಿಯಲಿದ್ದು, ಮಧ್ಯದಲ್ಲಿ ಲೀಲೆಗೈದ ಲೀಲಾಮೂರ್ತಿಗೆ, ಮಧ್ಯದಲ್ಲಿ ಲೀಲೆಗೈದ ಲೀಲಾಮೂರ್ತಿಗೆ, ಜಯ ಜಯತು ಜಯವೆಂದು ಬೆಳಗಿರೆ. ಬಳಲುವ ಭಕ್ತರ ಭವನೆಯ ಕಳೆದಾತಗೆ, ಭವರೋಗ ವೈದ್ಯನ ಲೋಕದಿ ಮೆರೆದಾತಗೆ, ಭಕ್ತಿಯಿಂದ ಬೆಳಗಿರೆ ತುಪ್ಪದ ದೀವಿಗೆ, ಭಕ್ತಿಯಿಂದ ಬೆಳಗಿರೆ ತುಪ್ಪದ ದೀವಿಗೆ, ಪುಣ್ಯಮೂರ್ತಿ ನಮ್ಮ ಗಾದಿಲಿಂಗೇಶಗೆ, ಪುಣ್ಯಮೂರ್ತಿ ನಮ್ಮ ಗಾದಿಲಿಂಗೇಶಗೆ,
ದೇಶದೊಳಗೆ ಅಧಿಕವಾದ ಧೂಳೇದ ದೇವಗೆ ಶ್ರೀಗಾಲಿಂಗಗೆ ಶರಣಯೋಗಿ ವರ್ಯಗೆ ಕರವೆತ್ತಿ ಬೆಳಗಿರೆ ಕರ್ಪೂರನ ನೀರಿಗೆ ಕರವೆತ್ತಿ ಬೆಳಗಿರೆ ಕರ್ಪೂರನ ನೀರಿಗೆ ಶಿರವಾಗಿ ಬೆಳಗಿರೆ ಶಿರವಾಗಿ ಬೆಳಗಿರೆ ಶೃಂಗಾರ ಮೂರ್ತಿಗೆ ಜಯ ಜಯ ಜಯವೆಂದು ಬೆಳಗಿರೆ ಮೂಳೆದ ವಾಸಗೆ ಗಾಲಿಲಿಂಗ ತಾತಗೆ ಮೂಳೆದ ವಾಸಗೆ ಗಾಲಿಲಿಂಗ ತಾತಗೆ ಮೂಳೆದ ವಾಸಗೆ ಗಾಲಿಲಿಂಗ ತಾತಗೆ ಗಾಲಿಲಿಂಗ ತಾತಗೆ ಗಾಲಿಲಿಂಗ ತಾತಗೆ ಅರ್ಹ ಸ್ವರಂ ಜ್ಞಾನೇನ ಸುರಮಂಗಲ ತಯೋ ಸುಂದರ್ತಂ ಸಾಂತವತಿ ಜಯಮಂಗಲಯ್ಯೇ ನಮ ಪಾರ್ವತಿ ಕಾದಲಿಂಗೇಶ್ವರ महाराज की मल्लेश्वर महाराज की राजेश्वरी महामाता की साधु संत महाराज की राम जय नमः पार्वती बजर महादेव शांति 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 पर्वत में ಮಾಡೋದು